ಅವರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಫಲಂ ವರಪ್ರದಗುರುಂ ವೈರಾಗ್ಯಭಾಗ್ಯೋರಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदां युग्मरुक्मं व्यामोहतः तरितराणि तनाय मेने अस्मद्गुरोर्भगवतोऽस्य दैकसिन्धो रामानुजस्य चरणौ चरणं प्रपद्ये। पिगाहे आमुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्य नैगमिकं तत्त्वं मुस्तामलकथाङ्गतं यस्य सारस्वतस्रोतोकुलामोदवासितं श्रुतीनां विश्वमायालं शठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः सम्मन्त्रितजगद्धिताम् अनुग्रहमयीं वन्दे नित्यमज्ञातनिग्रहाम् कमप्याद्यं गुरुं वन्दे कमलागृहमेधिनं प्रवक्ता छन्दसां भक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनसं दधामि भगवद्गीते भवद्वेषिणीं यत्पदाम्भोरुहध्यानविध्वस्ता शेषकल्मषः वस्तुतामुपयातोऽहं यामुनेयं नमामि तं यति परिवृढो यद्गीतानामदर्शेदञ्जसा निगमपरिषन्नेदीयां संनिरामयमाशयं जलनपदवीयातायातश्रमापहरां धियं जलेतु समेदेव श्रीमान् धनञ्जयसारथिः सन्तः सारलयः चित्ततमः प्रमथिनीमिमां भजन्त भगवद्गीता भाष्यतात्पर्यचन्द्रिकाम्। श्रीमद्भगवानुजाय नमः। भगवान्तमहादेशिकाय नमः। ಭಾಷ್ಯಕಾರರ ಅವತಾರ ದಿನ ಜಯಂತಿ ಆದ್ದರಿಂದ ಅವರ ಗ್ರಂಥದ ಅನುಸಂಧಾನವು ಅವರು ಮಾಡಿದ ಉಪಕಾರದ ಸ್ಮರಣೆ ಈ ರೂಪದಲ್ಲಿ ನಾವು ಮಾಡೋದಕ್ಕೆ ಒಂದು ಅವಕಾಶ ಅಂತ ಹೇಳಿ ಕ್ಲಾಸನ್ನು ಅದಕ್ಕೆ ಕ್ಯಾನ್ಸಲ್ ಮಾಡಲಿಲ್ಲ ಇವತ್ತು. ಅನೇಕರು ನೇರವಾಗಿ ತಿರುಮಂಜನವನ್ನ ಮೇಲ್ಕೋಟೆ ಮೊದಲಾದ ದಿವ್ಯ ಕ್ಷೇತ್ರಗಳಲ್ಲಿ ಸೇವಿಸಲು ಹೋಗಿರಬಹುದು. ಆದರೆ ನಮಗೆ ಇದು ಒಂದು ರೀತಿಯಲ್ಲಿ ಭಾಷ್ಯಕಾರರ ಉಪಕಾರ ಸ್ಮರಣೆ ಆದ್ದರಿಂದ ಅವರ ಗ್ರಂಥಾನುಸಂಧಾನ ಅದರ ಮೂಲಕ ಮಾಡೋಣ ಅನ್ನುವ ಉದ್ದೇಶದಿಂದ ಇವತ್ತು ಮುಂದುವರಿಸೋಣ. 12ನೇ ಶ್ಲೋಕವನ್ನು ನೋಡ್ತಾ ಇದ್ವಿ. 3ನೇ ಅಧ್ಯಾಯದಲ್ಲಿ ಇಷ್ಟಾನ್ ಭೋಗಾನ್ ಹಿ ವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾಃ ತೈರ್ದತ್ತಾನ್ ಅಪ್ರದಾಯೈಭ್ಯೋ ಯೋ ಭುಂಕ್ತೆ ಸ್ಥೇನೇವ ಸಹ. 10ನೇ ಶ್ಲೋಕದಿಂದ ಆರಂಭಿಸಿ ಯಜ್ಞಶಿಷ್ಟವಾದ ಆಹಾರವನ್ನೇ ಸೇವನೆ ಮಾಡಬೇಕಾದ್ದು. ಆದ್ದರಿಂದ ಭಗವಂತನನ್ನ ಯಜ್ಞಗಳಿಂದ ಆರಾಧಿಸಿ ಆ ಹವಿಸ್ಸು ಪ್ರಸಾದವನ್ನು ಸ್ವೀಕಾರ ಮಾಡಿ ಶರೀರವನ್ನು ಧಾರಣೆ ಮಾಡಬೇಕು. ಈ ರೀತಿ ಮಾಡುವುದಕ್ಕೆ ಪರಮಾತ್ಮ ಏನು ಮಾಡಿದ ಅಂದರೆ ದೇವತೆಗಳನ್ನು ಯಜ್ಞಗಳನ್ನು ಕೂಡ ಜೊತೆಯಲ್ಲಿಯೇ ಸೃಷ್ಟಿ ಮಾಡಿ ಪರಸ್ಪರ ನೀವು ಭಾವಿಸಿ ನೀವು ಯಜ್ಞಗಳಿಂದ ಆರಾಧಿಸಿ ದೇವತೆಗಳು ನಿಮಗೆ ಇಷ್ಟವಾದ್ದೆಲ್ಲ ಕೊಡ್ತಾರೆ ಅಂತ ಹೇಳಿ ಇದನ್ನೆಲ್ಲ ಕಡೆಯಲ್ಲಿ ಆ ದೇವತೆಗಳಿಗೆ ಅಂತರ್ಯಾಮಿಯಾದ ಪರಮಾತ್ಮನೇ ಫಲವನ್ನು ಕೊಡುವವನು. ಅವನ ಆರಾಧನೆ ಅಂತಲೇ ತಿಳಿದು ನೀವು ಈ ದೇವತಾರಾಧನೆಯನ್ನು ಮಾಡಿದ್ರೆ ನಿಮಗೆ ಮೋಕ್ಷಾಖ್ಯ ಫಲವು ಸಿದ್ಧಿಸಲಿ ಎನ್ನುವ ದೃಷ್ಟಿಯಿಂದ
ಸಹ ಯಜ್ಞೈ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನ್ನುವ ಶ್ಲೋಕ ಅದನ್ನು ಹೇಳಿ, ಆಮೇಲೆ ದೇವಾನ್ ಭಾವಯತಾನೇನ ತೇ ದೇವ ಭಾವಯಂತು ವಹ. ಕರ್ಮಗಳಿಂದ ಯಜ್ಞ ಅನ್ನುವುದು ಒಂದು ಕರ್ಮ, ಅದರಿಂದ ಹೇಗೆ ಫಲ ಬರುತ್ತೆ ಅಂದರೆ ಯಜ್ಞ ಅಂತ ಹೇಳುವುದು ದೇವತಾರಾಧನಾ, ಯಜ್ಞ ದೇವತಾ ದೇವಪೂಜಾಯಾಮ್ ಅಂತ. ಆದ್ದರಿಂದ ದೇವತೆಗಳನ್ನು ಆರಾಧಿಸಿದರೆ ಅವರಿಗೆ ಅಂತರ್ಯಾಮಿಯಾದ ನಾನು, ಅವರೆಲ್ಲರೂ ನನ್ನನ್ನು ಆತ್ಮನಾಗಿ ಉಳ್ಳವರು, ನನ್ನ ಮೂಲಕ ನನ್ನಿಂದ ಕೊಡಲ್ಪಟ್ಟ ಶಕ್ತಿಯಿಂದ ಅವರು ಫಲವನ್ನು ಕೊಡ್ತಾರೆ, ಅವರ ಮೂಲಕ ನಾನೇ ಕೊಡ್ತೀನಿ ಅಂತ ಅರ್ಥ. ಹೀಗೆ ಪರಸ್ಪರ ನೀವು ಭಾವಿಸಿ ಕಡೆಯಲ್ಲಿ ಶ್ರೇಯಂ ಪರಂ ಶ್ರೇಯ ಮೋಕ್ಷಾಖ್ಯಂ ಅವಾಪ್ಸ್ಯಥ, ಮೋಕ್ಷವನ್ನು ಪಡೆದುಕೊಳ್ಳಕ್ಕೆ ಇದು ಉಪಕಾರವಾಗುತ್ತೆ ಅಂತ ಹೇಳಿದ್ರು. ಅದನ್ನೇ ಇಲ್ಲಿ ಮುಂದೆ ಇಷ್ಟಾನ್ ಭೋಗಾನ್ ಹಿ ಓ ದೇವ, ಅವರು ಕೊಡುವ ಫಲಗಳನ್ನು ನಾವು ಯಾವುದಕ್ಕೋಸ್ಕರ ಉಪಯೋಗಿಸಬೇಕು ಅಂದರೆ ಮತ್ತೆ ಯಜ್ಞಾದಿಗಳನ್ನು ಮಾಡುವುದಕ್ಕೆ ಉಪಯೋಗಿಸಬೇಕು, ಭಗವಂತನ ಆರಾಧನೆಗೋಸ್ಕರವೇ ಹೊರತು ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಬಾರದು ಅನ್ನುವ ವಿಷಯವನ್ನ ಇಲ್ಲಿ ಇಷ್ಟಾನ್ ಭೋಗಾನ್ ಹಿ ಓ ದೇವಾಹ ದಾಸ್ಯಂತೆ ಯಜ್ಞಭಾವಿತಾ, ಯಜ್ಞಗಳಿಂದ ಆರಾಧಿಸಲ್ಪಟ್ಟ ದೇವತೆಗಳು ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಅವರು ಪ್ರದಾನ ಮಾಡ್ತಾರೆ. ತೈರ್ ದತ್ತಾನ ಅಪ್ರದಾಯ ಏಭ್ಯ ಯೋ ಭುಂಕ್ತೆ, ಅವರು ಕೊಟ್ಟಿದ್ದನ್ನು ಮತ್ತೆ ಅವರಿಗೆ ನೀವು ಯಜ್ಞದ ರೂಪದಲ್ಲಿ ಹವಿಸ್ಸಾಗಿ ಮತ್ತೆ ಸಮರ್ಪಣೆ ಮಾಡಬೇಕು. ಆ ಒಂದು ದೃಷ್ಟಿಯಿಂದಲೇ ನಿಮ್ಮ ನಿತ್ಯ ಕರ್ಮಗಳು ಎಲ್ಲವೂ ಕೂಡ ನಿರಂತರವಾಗಿ ವಿಘ್ನವಿಲ್ಲದೆ ಎಲ್ಲ ಅದಕ್ಕೆ ಬೇಕಾದ ಉಪಕರಣಗಳೇನು, ಅದಕ್ಕೆ ಬೇಕಾದ ಸಾಧನಗಳು ಎಲ್ಲವೂ ಇರುವಂತೆ ಎಲ್ಲವನ್ನು ಸರಿಯಾಗಿ ಅನುಷ್ಠಾನ ಮಾಡಿಕೊಂಡು ಹೋಗೋಕ್ಕೆ ಅನುಕೂಲವಾಗಲಿ ಅಂತ ಅವರು ಅದನ್ನು ನಿಮಗೆಲ್ಲ ಪ್ರದಾನ ಮಾಡ್ತಾರೆ. ಅದನ್ನು ಅದಕ್ಕೋಸ್ಕರವೇ ಉಪಯೋಗಿಸಬೇಕೇ ಹೊರತು ಸ್ವಾರ್ಥಕ್ಕಾಗಿ ಉಪಯೋಗಿಸಬಾರದು ಅನ್ನುವಂತಹ ಉಪದೇಶ ಇಲ್ಲಿ. ಯಜ್ಞಭಾವಿತಾ ಯಜ್ಞೇನ ಆರಾಧಿತಾ ಮದಾತ್ಮಕ ದೇವಾ, ಇದು ಎಲ್ಲ ಕಡೆಯೂ ಮುಖ್ಯವಾಗಿ ಬರುತ್ತೆ. ನಮ್ಮ ಮುಖ್ಯ ಪ್ರಕರಣವೇ, ಆದ್ದರಿಂದ ಎಲ್ಲಿಯೂ ಪರಮಾತ್ಮನೇ ಉದ್ದೇಶ. ಕಡೆಯಲ್ಲಿ ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ದೇವತೆಗಳು ಇಷ್ಟಾನ್ ಭೋಗಾನ್ ವಹ ದಾಸ್ಯಂತೆ, ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ನಿಮಗೆ ಕೊಡ್ತಾರೆ. ಉತ್ತಮ ಪುರುಷಾರ್ಥ ಲಕ್ಷಣಂ ಮೋಕ್ಷಂ ಸಾಧಯತಾಂ ಯೇ ಇಷ್ಟಾಹ ಭೋಗಾಹ ತಾನ್ ಭೋಗಾನ್, ಅಂದರೆ ಉತ್ತಮ ಪುರುಷಾರ್ಥ ಲಕ್ಷಣಂ ಮೋಕ್ಷಂ ಸಾಧಯತಾಂ ಅಂತ ಹೇಳುದು. ಇಲ್ಲಿ ಯಾರು ಇಲ್ಲಿ ಹೇಳಲ್ಪಡ್ತಿರೋದು, ಉಪದೇಶ ಮಾಡ್ತಾ ಇರೋದು ಅಂದರೆ ಮುಮುಕ್ಷುವಾದ ಒಬ್ಬ ಅಧಿಕಾರಿಗೆ. ಆದ್ದರಿಂದ ಉತ್ತಮ ಪುರುಷಾರ್ಥವಾದ ಮೋಕ್ಷವನ್ನು ಸಾಧಿಸಲು ಇಷ್ಟಪಡುತ್ತಿರುವ ನಿಮಗೆ ಅದಕ್ಕೆ ಅನುಗುಣವಾದ ಭೋಗಗಳು ಯಾವುದಿದೆಯೋ ಅದನ್ನು ಪೂರ್ವ ಯಜ್ಞಭಾವಿತಾ ದೇವಾ ದಾಸ್ಯಂತೆ, ಮೊದಲು ಅನುಷ್ಠಾನ ಮಾಡಿದ ಯಜ್ಞಗಳಿಂದ ಆರಾಧಿಸಲ್ಪಟ್ಟ ದೇವತೆಗಳು ಕೊಡ್ತಾರೆ. ಅದನ್ನು ಉತ್ತರೋತ್ತರ ಅಪೇಕ್ಷಿತಾನ್ ಸರ್ವಾನ್ ಭೋಗಾನ್ ವಹ ದಾಸ್ಯಂತೆ ಇತ್ಯರ್ಥಃ. ಹಿಂದೆ ಮಾಡಲ್ಪಟ್ಟ ಯಜ್ಞಗಳು, ನೆನ್ನೆ ಮಾಡಿದ ಯಜ್ಞದಿಂದ ಅವರು ಫಲ ಕೊಟ್ಟರೆ ಅದು ಯಾವುದಕ್ಕೆ ಕೊಡ್ತಾರೆ ಅಂದರೆ ಇಂದಿನ ಯಜ್ಞಕ್ಕೆ ಅಪೇಕ್ಷಿತವಾದ ಭೋಗಗಳನ್ನು ಆ ಯಜ್ಞಗಳಿಂದ ಕೊಡ್ತಾರವರು. ಇವತ್ತು ಮಾಡೋದು ನಾಳೆಗೆ, ನಾಳೆ ಮಾಡೋದು ನಾಳಿದ್ದು, ಹೀಗೆಯೇ ಹಿಂದೆ ಮಾಡಿದ ಯಜ್ಞಗಳಿಂದ ಆರಾಧಿಸಲ್ಪಟ್ಟ ದೇವತೆಗಳು ಮುಂದೆ ಮಾಡಲ್ಪಡುವಂತಹ ಯಜ್ಞಗಳಿಗೆ ಅಪೇಕ್ಷಿತವಾದ, ಉತ್ತರಾರಾಧನಕ್ಕೆ ಅಪೇಕ್ಷಿತವಾದ ಎಲ್ಲ ಭೋಗಗಳನ್ನು ಅವರು ಕೊಡ್ತಾರೆ ಅಂತ ಅರ್ಥ. ಆದ್ದರಿಂದ ಅವರು ಕೊಡೋದೆಲ್ಲ ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಬಾರದು, ಸ್ವ ಆರಾಧನಾರ್ಥತೆಯ ತೈರ್ದತ್ತಾನ್ ಭೋಗಾನ್ ತೇಭ್ಯ ಅಪ್ರದಾಯ. ಆದ್ದರಿಂದ ಅವರು ಕೊಟ್ಟಿರೋದು ಯಾಕೆ ಅಂದರೆ ತಮ್ಮನ್ನು ಆರಾಧಿಸಲಿ ಅಂತಲೇ ಅವರು ಕೊಡೋದು, ಮತ್ತೆ ಆರಾಧಿಸಲಿ ಅಂತ ಹೇಳಿ. ಅದನ್ನು ಅವರಿಗೆ ಕೊಡದೆ ಯೋ ಭುಂಕ್ತೆ, ತಾನೇ ಸ್ವಾರ್ಥಕ್ಕಾಗಿ ಎಲ್ಲವನ್ನು ಉಪಯೋಗಿಸಿದರೆ ಚೋರೇವ ಸಹ, ಅವನು ಚೋರ ಅಂತ ಹೇಳಲ್ಪಡ್ತೀಯಾನೆ. ಚೌರ್ಯ ಅಂದರೆ ಏನು, ಭಾಷ್ಯಕಾರರು ಪ್ರಾಸಂಗಿಕವಾಗಿ ಚೌರ್ಯದ ಲಕ್ಷಣವನ್ನು ಹೇಳ್ತಾರೆ ಇಲ್ಲಿ. ಚೋರೇವ ಸಹ ಅಂತ ಸ್ಥೇನಃ ಅಂತ ಇಲ್ಲಿ ಹೇಳೋದು. ಸ್ಥೇನ ಅಂದರೆ ಚೌರ್ಯ, ಚೋರ ಅಂತಲೇ ಅರ್ಥ. ಅದಕ್ಕೆ ಲಕ್ಷಣವನ್ನು ಹೇಳ್ತಾರೆ. ಅನ್ಯದೀಯೇ ತತ್ಪ್ರಯೋಜನಾಯ ಏವ ಪರಿಕ್ಲುಪ್ತೆ ವಸ್ತುನಿ ಸ್ವಕೀಯತಾ ಬುದ್ಧಿಂ ಕೃತ್ವ ತೇನ ಸ್ವ ಆತ್ಮಪೋಷಣಂ. ಇನ್ನೊಬ್ಬರ ಪದಾರ್ಥ ಅವರ ಪ್ರಯೋಜನಕ್ಕಾಗಿಯೇ ಇರುವಂತಹದ್ದು, ಪರಿಕಲ್ಪಿಸಲ್ಪಟ್ಟದ್ದು. ಪರಿಕ್ಲುಪ್ತೆ ಅಂದರೆ ಅದಕ್ಕೋಸ್ಕರವೇ, ಆ ಉದ್ದೇಶದಿಂದಲೇ ಇರುವಂತಹದ್ದು. ನಮ್ಮದು ಅನ್ನುವ ಬುದ್ಧಿಯಿಂದ ನಮ್ಮ ಒಂದು ಆತ್ಮಪೋಷಣೆಯನ್ನು ಮಾಡಿಕೊಳ್ಳೋದು ಚೌರ್ಯ ಅಂತ ಹೇಳಲ್ಪಡುತ್ತೆ.
ಆದ್ದರಿಂದ ಇದು ಮಾನಸಿಕವಾದದ್ದು ಕೂಡ ಚೌರ್ಯವೇ. ಸ್ವಾಮಿ ದೇಶಿಕನ್ ಹೇಳ್ತಾರೆ, ಇದು ಬುದ್ಧಿಂ ಸ್ವಕೀಯತಾ ಬುದ್ಧಿಂ, ಕಾಯಿಕವಾಗಿ ಆಗಬೇಕಾಗಿಲ್ಲ. ಒಬ್ಬರ ಪದಾರ್ಥವನ್ನು ನಾವು ಕೈಯಲ್ಲಿ ತೆಗೆದುಕೊಂಡು ಅದು ಮಾತ್ರ ಚೌರ್ಯವಲ್ಲ, ಮನಸ್ಸಿನಲ್ಲಿ ಭಾವಿಸಿ ಹೀಗೆ ಮಾಡಿದ್ರೂ ಕೂಡ ಚೌರ್ಯವೇ ಆಗುತ್ತೆ. ಅತಃ ಅಸ್ಯನ ಪರಮ ಪುರುಷಾರ್ಥ ಅನರ್ಹತಾ ಮಾತ್ರ. ಇದರಿಂದ ಎರಡು ದೋಷಗಳನ್ನು ಬರುತ್ತೆ ಅಂತ ಹೇಳಿದ್ರು. ಒಂದು, ಪರಮ ಪುರುಷಾರ್ಥಕ್ಕೆ ಅರ್ಹತೆ ಇರೋದಿಲ್ಲ ಆಗ. ಎರಡನೆಯದು, ನರಕವಾಸವು ಉಂಟಾಗುತ್ತೆ. ನಿರೆಯಗಾಮಿತ್ವಂಚ ಭವಿಷ್ಯತಿ. ನಿರೆಯ ಅಂದ್ರೆ ನರಕವಾಸವು ಉಂಟಾಗುತ್ತೆ ಇವನಿಗೆ. ಪರಮ ಪುರುಷಾರ್ಥ ಸಿಗದೇ ಇರೋದು ಮಾತ್ರವಲ್ಲದೆ ನರಕ ಪ್ರಾಪ್ತಿಯೂ ಆಗುತ್ತೆ. ಎರಡು ದೋಷಗಳು ಬರುತ್ತೆ ಅಂತ. ಆದ್ದರಿಂದ ಯಜ್ಞಗಳಿಂದ ಆರಾಧಿಸಲ್ಪಟ್ಟ ಪರಮಾತ್ಮನಿಂದ ಕೊಡಲ್ಪಟ್ಟ ವಸ್ತು ಅವನ ಆರಾಧನೆಗೆ ಉಪಯೋಗಿಸ್ಬೇಕು. ಮತ್ತೆ ಮತ್ತೆ ನಿರಂತರವಾಗಿ ಯಜ್ಞಗಳನ್ನು ಮಾಡಬೇಕು. ಇದುವೇ ಜೀವನದ ಉದ್ದೇಶವೇ ಇದು. ಆದ್ದರಿಂದ ಎಲ್ಲರೂ ಅವರವರ ವರ್ಣಾಶ್ರಮ ಧರ್ಮಗಳಿಂದ ಪರಮಾತ್ಮನನ್ನು ಆರಾಧಿಸಬೇಕು. ಆರಾಧನೆಯಿಂದ ಪ್ರೀತನಾಗಿ ಅವನು ಅದಕ್ಕೆ ಬೇಕಾದ ಪದಾರ್ಥಗಳನ್ನೆಲ್ಲ, ಭೋಗಗಳನ್ನೆಲ್ಲ ಪ್ರದಾನ ಮಾಡ್ತಾನೆ. ಅದನ್ನು ಮತ್ತೆ ಮತ್ತೆ ಅವನ ಆರಾಧನೆಗೆ ಉಪಯೋಗಿಸಬೇಕು ಅನ್ನೋದು ಇಲ್ಲಿ ಹೇಳ್ತಿದೆ. ಸ್ವಾರ್ಥಕ್ಕೆ ಉಪಯೋಗಿಸಿದರೆ ಎರಡು ವಿಧವಾದ ದೋಷಗಳಾಗುತ್ತೆ. ಪರಮಪುರುಷಾರ್ಥ ಲಕ್ಷಣವಾದ ಮೋಕ್ಷಕ್ಕೆ ಅರ್ಹತೆ ಇರುವುದಿಲ್ಲ, ಮತ್ತೆ ನರಕವು ಪ್ರಾಪ್ತವಾಗಬಹುದು. ತೇ ದೇವಾಹ ಭಾವಯಂತು ವಹ ಇತ್ಯುಕ್ತಸ್ಯ ಪೋಷಣಸ್ಯ ಪ್ರಕಾರಃ. ದೇವಾನ್ ಭಾವಯತ ಅನೇನ ತೇ ದೇವ ಭಾವಯಂತು ವಹ ಅಂತ ಹೇಳಿದ್ದೆ ಹಿಂದಿನ ಶ್ಲೋಕದಲ್ಲಿ. ಆ ಪೋಷಣ ಅಂತ ಹೇಳಿರೋದು, ಪುಷ್ಣಾತು ಅಂತ ಹೇಳಿದ್ರು, ನಿಮ್ಮನ್ನೆಲ್ಲ ಪೋಷಿಸಲಿ ಅಂತ ಹೇಳ್ಬಿಟ್ಟು ಅದರ ಪ್ರಕಾರವು ಇಲ್ಲಿ ಹೇಳಲ್ಪಡುತ್ತೆ. ದೇವಾನ್ ಭಾವಯತ ಇತ್ಯಸ್ಯ ವ್ಯತಿರೇಕೆ ಪ್ರತ್ಯವಾಯಶ್ಚ ಉಚ್ಯತೆ ಇಷ್ಟಾನಿ. ಆದ್ದರಿಂದ ನೀವು ಹಾಗೆ ಮಾಡದೆ ಹೋದರೆ ಪ್ರತ್ಯವಾಯವು ಉಂಟಾಗುತ್ತೆ. ಅದನ್ನು ಇಲ್ಲಿ ಹೇಳ್ತಾರೆ. ಇಷ್ಟಾನ್ ಇತ್ಯಸ್ಯ ಅರ್ಥ ಉತ್ತರೋತ್ತರ ಆರಾಧನಾ ಅಪೇಕ್ಷಿತಾನ್. ಇದುವೇ ಮುಖ್ಯವಾದ ಒಬ್ಬ ಮುಮುಕ್ಷುಗೆ ವಿಶೇಷವಾಗಿ ತಿಳಿಯಬೇಕಾದ ವಿಷಯ. ನಹಿ ಮುಮುಕ್ಷುಭಿಃ ಉದರಪೂರಣಾದ್ಯರ್ಥಂ ಭೋಗಾಃ ಇಷ್ಯಂತೆ ಇತಿ ಭಾವಃ. ನಮ್ಮ ಉದರದ ಪೋಷಣೆಗೆ ನಾವು ಎಲ್ಲ ಭೋಗಗಳನ್ನು ಆಸೆ ಪಡೋದಿಲ್ಲ. ಮುಮುಕ್ಷುವಾದವನು, ಅವನಿಗೆ ಮೋಕ್ಷವೇ ಉದ್ದೇಶ. ಆದ್ದರಿಂದ ಅವನ ನಿಶ್ಚಯಾತ್ಮಕವಾದ ಬುದ್ಧಿ ಇರುತ್ತೆ. ಅವನಿಗೆ ವ್ಯವಸಾಯಾತ್ಮಕ ಬುದ್ಧಿ ಏಕಾ ಅಂತ ಹಿಂದೆ 2ನೇ ಅಧ್ಯಾಯದಲ್ಲಿ ಬಂತು. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ ಬಹುಶಾಖಾಹ ಅನಂತಾಶ್ಚ ಬುದ್ಧಯ ಅವ್ಯವಸಾಯಿನಾಂ. ಅಂದರೆ ವ್ಯವಸಾಯಾತ್ಮಿಕವಾದ ಬುದ್ಧಿ ಅಂದರೆ ಅವರು ಏನು ಮಾಡಿದ್ರು ಎಲ್ಲವೂ ಪರಮಾತ್ಮನ ಆರಾಧನಾ ರೂಪವಾಗಿಯೇ ಮೋಕ್ಷವನ್ನೇ ಉದ್ದೇಶವಾಗಿಟ್ಟುಕೊಂಡು ಮಾಡ್ತಾರೆ. ಅದನ್ನ ಮುಮುಕ್ಷುಗಳಿಗೆ ಇಲ್ಲಿ ಪ್ರಧಾನವಾಗಿ ಹೇಳ್ತಾ ಇರೋದ್ರಿಂದ ಆ ರೀತಿಯಲ್ಲಿ ಭಾಷಿಕಾರರು ವ್ಯಾಖ್ಯಾನ ಮಾಡಿದ್ದಾರೆ. ಬಹುವಚನ ಅಸಂಕೋಚಂ ಅಭಿಪ್ರೇತ್ಯ ಉಕ್ತಂ ಸರ್ವಾನ್ ಇತಿ. ಸರ್ವಾನ್ ಭೋಗಾನ್ ಅಂತ ಹೇಳುವಾಗ ಇಲ್ಲಿ ಯಜ್ಞಭಾವಿತಾ ಇಷ್ಟಾನ್ ಭೋಗಾನ್ ಹಿ ಓ ದೇವಾಹ. ಇಷ್ಟಾನ್ ಭೋಗಾನ್ ಅಂದರೆ ಇದು ಬಹುವಚನದಲ್ಲಿದೆ. ಭೋಗಗಳು, ಎಲ್ಲ ಭೋಗಗಳನ್ನು ಕೊಡ್ತಾರೆ ಅಪೇಕ್ಷಿತವಾದದ್ದು. ದಾಸ್ಯಂತೆ ಇತಿ ಕರ್ತೃಭಿಪ್ರಾಯ. ಕ್ರಿಯಾಫಲ ಆತ್ಮನೇಪದ ಸ್ವಭಾವ ಅನುರೋಧೇನ ಆತ್ಮಾರ್ಥಪಾಚಕಾನಾಂ ಚೋರತ್ವ ಸಿದ್ಧ್ಯರ್ಥಂ ಸ್ವಾರಾಧನಾರ್ಥತೆಯ ಇತ್ಯುಕ್ತಂ. ದಾಸ್ಯಂತೆ ದೇವಾಹ ದಾಸ್ಯಂತೆ ಅನ್ನೋದು ಆತ್ಮನೇಪದ. ಈ ಆತ್ಮನೇಪದ ಪರಸ್ಮೈಪದ ಅಂದರೆ ಪರಸ್ಮೈ ಅಂದರೆ ಇನ್ನೊಬ್ಬರಿಗೆ ಹೇಳೋದು, ಆತ್ಮನೇ ಅಂದರೆ ತನ್ನ ವಿಷಯದಲ್ಲಿ ಹೇಳ್ಕೊಳ್ಳೋದು. ದೇವಾಹ ದಾಸ್ಯಂತೆ ಅನ್ನೋದು ಆತ್ಮನೇಪದದಲ್ಲಿದೆ ವ್ಯಾಕರಣದ ಪ್ರಕಾರ. ತಮ್ಮ ಒಂದು ಪ್ರಯೋಜನಕ್ಕೋಸ್ಕರವೇ ಕೊಡ್ತಾ ಇರೋದವರು ಅಂತ ಅರ್ಥ ಅಲ್ಲಿ ಬರುತ್ತೆ. ಅದನ್ನ ಸ್ವಾರಾಧನಾರ್ಥತೆಯ, ತಮ್ಮನ್ನು ಮತ್ತೆ ಆರಾಧಿಸಲಿ ಅಂತಲೇ ಕೊಡ್ತಾರೆ ಅಂತ ಅರ್ಥ ಮಾಡ್ತಾರೆ ಇಲ್ಲಿ. ಹಾಗಾದರೆ ಚೋರತ್ವ ಅನ್ನೋದು ಹೇಗೆ ಬರುತ್ತೆ? ನಹಿ ದೇವಾನಾಂ ಭೋಗಾನ್ ಅಸೌ ಗೂಢಂ ಪ್ರಸಹ್ಯವ ಹರತಿ. ಇಲ್ಲಿ ಹೇಗೆ ಚೌರ್ಯ ಹೇಳೋದು? ದೇವತೆಗಳು ಇವರಿಂದ ಆರಾಧಿಸಿ ಪ್ರೀತರಾಗಿ ಕೊಟ್ಟಿದ್ದಾರೆ ಇವನಿಗೆ. ಇವನು ಅದರಿಂದ ತನ್ನ ಪ್ರಯೋಜನಕ್ಕೆ ಉಪಯೋಗಿಸ್ಕೊಂಡ್ರೆ ಇವನು ಚೋರ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ಲೋಕದೃಷ್ಟಿಯಲ್ಲಿ ಹಾಗೆ ಹೇಳಕ್ಕೆ ಆಗೋದಿಲ್ವಲ್ಲ ಅಂತ ಇಲ್ಲಿ ಸ್ವಾಮಿ ದೇಶಿಕನ್ ಪ್ರಶ್ನೆ ಮಾಡ್ತಾರೆ. ಅವರ ಭೋಗಗಳನ್ನು ಇವನು ಅವರಿಗೆ ತಿಳಿದೇ ಇರೋ ಹಾಗೆ ಗೂಢವಾಗಿ ತೆಗೆದುಕೊಂಡು ಬಂದಿಲ್ಲ. ಗೂಢಂ ಪ್ರಸಹ್ಯ, ರಹಸ್ಯವಾಗಿ ಗೂಢವಾಗಿ ತಿಳಿದೆ ಅವರ ಭೋಗಗಳನ್ನೆಲ್ಲ ಅಪಹಾರ ಮಾಡ್ಕೊಂಡು ಬರಲಿಲ್ವಲ್ಲ ಇವನು. ಹರತಿ ಕೊಡಲಿಲ್ಲ. ಇವನು ಆರಾಧಿಸಿ ಅವರು ಕೊಟ್ಟಿದ್ದಾರೆ ಇವನಿಗೆ. ಆದ್ದರಿಂದ ಇಲ್ಲಿ ಅಪಹಾರ ಮಾಡೋದು ಹೇಗಾಗುತ್ತೆ? ಹೇಗೆ ಚೌರ್ಯ?
ಸ್ಥೇನಃ ಅಂತ ಹೇಗೆ ಹೇಳಕ್ಕೆ ಸಾಧ್ಯ? ನಚ ತೈರ್ದತ್ತಸ್ಯ ಸ್ವಹಸ್ತ ಆಗತಸ್ಯ ಭೋಗ ಚೌರ್ಯಂ. ಅವರಿಂದ ಕೊಟ್ಟದ್ದು ಇವನ ಕೈಯಲ್ಲಿ ಇಸ್ಕೊಂಡಿದ್ದಾನೆ ನೇರವಾಗಿ, ಇದು ಹೇಗೆ ಚೌರ್ಯವಾಗುತ್ತೆ? ಅವರಿಗೆ ತಿಳಿದೇ ಗೂಢವಾಗಿ ಇವನು ಅಪಹರಣ ಮಾಡಿದ್ರೆ ಅದು ಚೌರ್ಯ. ಅವ್ರು ಕೊಟ್ಟಿರೋದನ್ನ ಇವನ ಕೈಯಲ್ಲಿ ತೆಗೆದುಕೊಂಡಿದ್ದಾನೆ, ಸ್ವಹಸ್ತ ಆಗತ, ಅದು ಹೇಗೆ ಚೌರ್ಯ ಆಗುತ್ತೆ? ನಹಿ ರಾಜಾದಿ ಸೇವಕ ತದತ್ತ ಭೋಗ ತದ್ದತ್ತ ಭೋಜಿನಃ ಚೋರಾಹ ಇದು ಶೂಲಂ ಆರೋಪ್ಯಂತೆ. ಸ್ವಾಮಿ ದೇಶಗಳಲ್ಲಿ ಪ್ರಶ್ನೆ ಮಾಡ್ತಾರೆ ವಿಚಾರ ಮಾಡುವಾಗ, ಸ್ಥೇನ ಏವ ಸಹ ಅನ್ನೋದು ಯಾವ ದೃಷ್ಟಿಯಿಂದ ಹೇಳಿದೆ ಹೇಗೆ ಅನ್ನೋದು. ರಾಜನ ಸೇವಕರಿಗೆ ಅವನು ಎಲ್ಲ ವಿಧವಾದ ಅನುಕೂಲಗಳನ್ನೆಲ್ಲ ಮಾಡಿಕೊಡ್ತಾನೆ, ಅದನ್ನೆಲ್ಲ ಅವರು ಉಪಯೋಗಿಸ್ಕೊಂಡು ಜೀವನ ಮಾಡ್ತಾರೆ. ಚೋರರು ಅಂತ ಹೇಳ್ಬಿಟ್ಟು ಅವರನ್ನ ಶೂಲಕ್ಕೆ ಆರೋಪಣೆ ಮಾಡೋದಿಲ್ವಲ್ಲ, ಶೂಲಾರೋಪಣೆ ಮಾಡೋದಿಲ್ವಲ್ಲ. ಆದ್ದರಿಂದ ಅವರಿಗೆ ಮರಣದಂಡೆ ಕೊಡೋದಿಲ್ವಲ್ಲ, ಇನ್ನು ಚೌರ್ಯ ಕಳ್ತನ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹೇಗೆ ಹೇಳ್ತೀರಾ ನೀವು ಸ್ಥೇನಃ ಅಂತ ಹೇಳಿರೋದಕ್ಕೆ ಏನು ಸಮರ್ಥನೆ ಅನ್ನೋದನ್ನು ತಿಳಿಸ್ತಾರೆ ಇಲ್ಲಿ. ಏವಂಚ ಸತಿ ಸರ್ವೇಷಾಂ ಯಜ್ಞಾದಿಫಲ ಭುಜಾಂ ಅವಿಶೇಷೇಣ ಚೋರತ್ವಂ ಪ್ರಸಜ್ಯತೆ. ಎಲ್ಲರೂ ಯಜ್ಞಶೇಷವನ್ನು ಯಾರು ತಿಂತಾರೋ ಎಲ್ಲರೂ ಚೋರರಾಗಬೇಕು. ಅವಾಗ ಈ ರೀತಿ ಪ್ರಶ್ನೆ ಬರುತ್ತೆ ಇಲ್ಲಿ. ಚೌರ್ಯ ಅನ್ನೋದು ಹೇಗೆ ಹೇಳ್ತೀರಾ? ಅದಕ್ಕೆ ಇಲ್ಲಿ ಹೇಳ್ತಾರೆ, ಚೌರ್ಯಮ್ಮಿ ನಾಮ ಅನ್ಯದೀಯೇ ತತ್ ಪ್ರಯೋಜನಾಯ ಏವ ಪರಿಕೃಪ್ತೆ ವಸ್ತುನಿ. ಇವರು ಕೊಡುವಂತಹ ಫಲ ತಮ್ಮ ಪ್ರಯೋಜನಕ್ಕೋಸ್ಕರ, ಆ ಪ್ರಯೋಜನಕ್ಕೋಸ್ಕರವೇ ಇರೋದು. ಭಗವಂತನು ಫಲ ಕೊಡೋದು ತನ್ನನ್ನು ಆರಾಧಿಸಲಿ, ಉದ್ಧಾರವಾಗಲಿ ಅನ್ನೋ ದೃಷ್ಟಿಯಿಂದ ಕೊಡ್ತಾನವನು. ತನ್ನನ್ನು ಆರಾಧಿಸಿ ಮೋಕ್ಷವನ್ನು ಪಡೆದುಕೊಂಡು ಸಂಸಾರವನ್ನು ಕಳೆದುಕೊಳ್ಳಿ ಅನ್ನೋ ದೃಷ್ಟಿಯಿಂದಲೇ ಕೊಡೋದವನು. ತಮ್ಮ ಸ್ವಾರ್ಥದ ಉದರ ಪೋಷಣೆ ಮಾಡಿಕೊಂಡು ಸಂಸಾರದಲ್ಲಿ ಇರಲಿ ಅನ್ನೋ ದೃಷ್ಟಿಯಿಂದ ಕೊಡೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಚೌರ್ಯ ಅನ್ನೋದಕ್ಕೆ ಪರಬುದ್ಧಿಯ ಪರಪ್ರಯೋಜನತ್ವೇನ ಪರಿಕಲ್ಪಿತಸ್ಯ ಸ್ವಕೀಯಸ್ಯ ಪರಾನುಮತ್ಯ ಸಪ್ರಯೋಜನತೆಯ ಪರಿಕಲ್ಪಿತಸ್ಯ ಅನ್ಯದೀಯಸ್ಯ ಚ ವ್ಯವಚ್ಛೇದಾಯ ಅನ್ಯದೀಯ ಇತ್ಯಾದಿ ವಿಶೇಷಣ ಹೇಳಿದ್ರು. ಅನ್ಯದೀಯೇ ತತ್ಪ್ರಯೋಜನಾಯ ಏವ, ಇದು ಇನ್ನೊಬ್ಬರ ಪದಾರ್ಥ, ಅವರ ಪ್ರಯೋಜನಕ್ಕಾಗಿಯೇ ಇರುವಂತಹ ಪದಾರ್ಥ. ಅದರಲ್ಲಿ ಎರಡು ವಿಷಯವನ್ನ ಇವರು ಬೇರೆ ಮಾಡ್ತಾರೆ, ಅದೆರಡು ಇದರಲ್ಲಿ ಸೇರಿಲ್ಲ ಅಂತ ಹೇಳ್ಬಿಟ್ಟು. ಯಜ್ಞಭಾವಿತರಾದ ದೇವತೆಗಳಿಗಿಂದ ಬರುವ ಫಲಗಳು ಯಾವ ಪ್ರಯೋಜನಕ್ಕಾಗಿ ಕೊಡಲ್ಪಡುತ್ತೆ, ಯಾರಿಗೆ ಸೇರಿದ್ದು ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಒಂದು ಪರಬುದ್ಧಿಯ ಪರಪ್ರಯೋಜನತ್ವೇನ, ಇನ್ನೊಬ್ಬರದು ಅನ್ನುವ ದೃಷ್ಟಿಯಿಂದ ಇನ್ನೊಬ್ಬರ ಪ್ರಯೋಜನಕ್ಕೆ ಹೇಳಿ ಇಲ್ಲಿ ಕಲ್ಪಿತವಾದಂತಹ ಪದಾರ್ಥವನ್ನ ತನ್ನ ಪದಾರ್ಥ ಸ್ವಕೀಯಸ್ಯ ಪರಬುದ್ಧಿಯ ಪ್ರಯೋಜನತ್ವೇನ ಪರಿಕಲ್ಪಿತಸ್ಯ, ತನ್ನದಾದ ಒಂದು ಪದಾರ್ಥವನ್ನ ಇನ್ನೊಬ್ಬರದು ಅನ್ನುವ ದೃಷ್ಟಿಯಿಂದ ಇನ್ನೊಬ್ಬರ ಪ್ರಯೋಜನಕ್ಕೆ ಇರುವಂತಹದ್ದು ಅಂತಹ ತನ್ನ ಪದಾರ್ಥ, ಅಥವಾ ಪರಾನುಮತ್ಯ ಇನ್ನೊಬ್ಬರ ಅನುಮತಿಯಿಂದ ಸ್ವಪ್ರಯೋಜನತೆಯ ಪರಿಕಲ್ಪಿತಸ್ಯ, ನನ್ನ ಪ್ರಯೋಜನಕ್ಕೆ ಇದೆ ಅಂತ ಇನ್ನೊಬ್ಬರ ಪದಾರ್ಥವನ್ನ ಅವರ ಅನುಮತಿ ಪಡೆದುಕೊಂಡು ಇಟ್ಕೊಂಡಿರೋನು. ಅವರು ಆಗ್ಲೇ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ನಿನಗೆ ಸೇರಿದ್ದು ಅಂತ ಹೇಳ್ಬಿಟ್ಟು. ಅದು ಇಲ್ಲಿ ಸೇರೋದಿಲ್ಲ ಚೌರ್ಯದಲ್ಲಿ, ಅದು ಕೂಡ ಅದೆಲ್ಲ ಇದರಲ್ಲಿ ಸೇರೋದಿಲ್ಲ. ಆದರೆ ಇಲ್ಲಿ ಕೊಡೋದು ಇವರು ದೇವತೆಗಳು, ಯಜ್ಞಭಾವಿತರಾದ ಭಗವದಾತ್ಮಕರ ದೇವತೆಗಳು ಕೊಡುವ ಪದಾರ್ಥ, ಅವರು ಕೊಡುವ ಫಲವು ಅನ್ಯದೀಯವಾದದ್ದು, ಅನ್ಯ ಪ್ರಯೋಜನಕ್ಕಾಗಿ ಇರೋದು, ಅವರ ಪ್ರಯೋಜನಕ್ಕೋಗವೇ ಇರುವಂತಹ ಪದಾರ್ಥ. ಅದನ್ನು ನಮಗೆ ಅಂತ ಉಪಯೋಗಿಸಬಾರದು. ಆದ್ದರಿಂದ ಪರಮಾತ್ಮನು ಯಜ್ಞಗಳಿಂದ ಕೊಡುವಂತಹದ್ದು ಅವನಿಗೆ ಆರಾಧನೆಗೆ ಉಪಯೋಗಿಸಲಿ ಅನ್ನುವ ದೃಷ್ಟಿಯಿಂದಲೇ ಕೊಡ್ತಾ ಇದ್ದಾನೆ ಅನ್ನೋದು ತಿಳಿದು ಬರುತ್ತೆ ಇಲ್ಲಿ. ತೇನ ಸ್ವಾತ್ಮ ಪೋಷಣ ಮಿತಿ ಚೌರ್ಯಸ್ಯ ಫಲಂ, ಆ ಪದಾರ್ಥದಿಂದ ಇನ್ನೊಬ್ಬರ ಪದಾರ್ಥದಿಂದ ತನ್ನ ಪೋಷಣೆಯನ್ನು ಮಾಡಿಕೊಳ್ಳೋದು. ಅನ್ಯದೀಯೇ ಸ್ವಕೀಯತಾ ಬುದ್ಧಿಕರಣಂ ಮಿತಿ ಲಕ್ಷಣಂ, ಇನ್ನೊಬ್ಬರ ಪದಾರ್ಥವನ್ನು ನನ್ನದು ಅಂತ ತಿಳ್ಕೊಳ್ಳೋದು, ಇದು ಅವರ ಪದಾರ್ಥ ನಮಗೆ ಸೇರಿದ್ದಲ್ಲ ಇದು. ಆದ್ದರಿಂದ ಇದು ಅದಕ್ಕೋಸ್ಕರವೇ ಉಪಯೋಗಿಸಬೇಕು, ಅದು ಕೊಟ್ಟಿರೋದು ಆ ಪ್ರಯೋಜನಕ್ಕೋಸ್ಕರವೇ ಅನ್ನುವಂಥದ್ದು. ತತ್ ಪ್ರಯೋಜನತೆಯ ಇತಿ ಅನ್ಯದೀಯತ್ವ ಫಲಂ, ಅವರ ಪ್ರಯೋಜನಕ್ಕೋಸ್ಕರ ಅನ್ನೋದು ಇನ್ನೊಬ್ಬರದು ಅನ್ನೋದು ತಿಳಿಯುತ್ತೆ. ಅದರಿಂದ ನಮ್ಮ ಪೋಷಣೆ ಮಾಡಿಕೊಂಡ್ರೆ ಅದು ತೇನ ಪೋಷಣ ಅನೌಚಿತ್ಯ ದ್ಯೋತ, ಉಚಿತವಲ್ಲ. ಆಗ ಮಾಡಿದ್ರೆ ಏನಾಗುತ್ತೆ ಅಂದರೆ ಸಂಸಾರದಲ್ಲಿಯೇ ಇರ್ತಾರೆ ಅಷ್ಟೇ, ದುಃಖ ಪಡ್ತಾ ಇರ್ತಾರೆ. ಯಾಕೆ ಅಂದರೆ ಅದು ಉದ್ದೇಶವಲ್ಲ. ಯಜ್ಞಭಾವಿತರಾದ ದೇವತೆಗಳಿಂದ ಕೊಟ್ಟ ಫಲವನ್ನು ತನ್ನ ಸ್ವಂತಕ್ಕೆ ಉಪಯೋಗಿಸ್ಕೊಂಡ್ರೆ ಇಲ್ಲಿಯೇ ಇರ್ತಾರೆ, ನರಕಗತಿಯೂ ಬರಬಹುದು, ದೋಷವೂ ಆಗಬಹುದು. ಮತ್ತೆ ಅವನು ಯಜ್ಞಗಳನ್ನು ಮಾಡಿ ಈ ಪದಾರ್ಥಗಳಿಂದ ಆರಾಧಿಸಿ ಮತ್ತೆ ಅವರನ್ನು
ಆರಾಧಿಸದೆ ಹೋದರೆ ಇವನಿಗೆ ದೋಷ ಬರುತ್ತೆ. ಅದು ಕೊಟ್ಟಿರೋದು ಆ ಉದ್ದೇಶದಿಂದಲೇ. ಅದರಲ್ಲಿಯೂ ಪ್ರಧಾನವಾಗಿ ಮುಮುಕ್ಷುವಿಗೆ ಪರಮಾತ್ಮನನ್ನು ಆತ್ಮನಾಗಿ ಉಳ್ಳ ದೇವತೆಗಳು, ಪರಮಾತ್ಮನೇ ಅವರ ಮೂಲಕ ಕೊಡ್ತಾ ಇದ್ದಾನೆ, ತನ್ನನ್ನು ಆರಾಧಿಸಿ ಮೋಕ್ಷವನ್ನು ಪಡೆದುಕೊಳ್ಳಿ ಅನ್ನುವ ದೃಷ್ಟದಿಂದ. ಆದ್ದರಿಂದ ಇಲ್ಲಿ ವಸ್ತು ಶಬ್ದೇನ ಚೋರಯಿತವ್ಯ ಅವಾಂತರ ಭೇದ ಅವಿವಕ್ಷಾಂ ಜ್ಯೋತಯತಿ. ಚೋರ ವಸ್ತು ಅನ್ನೋದ್ರಿಂದ ಬೇರೆ ಭೇದಗಳಿದೆ ಅಂತ ಇಲ್ಲಿ ತಿಳಿಸ್ತಾ ಇಲ್ಲ. ಬುದ್ಧಿಂ ಕೃತ್ವ ಪರ ವಸ್ತುನಿ ಅಂದ್ರು, ಪರಿಕ್ಲುಪ್ತೆ ವಸ್ತುನಿ ಅಂತ ಹೇಳ್ಬಿಟ್ಟು. ಅಂದರೆ ಇದರಲ್ಲಿ ಇದೊಂದು ಚೌರ್ಯದಲ್ಲಿ ಒಂದು ಭೇದವಲ್ಲ ಇದು. ಇದು ಕೂಡ ಇದು ಪರಪದಾರ್ಥವನ್ನು ತನ್ನದು ಅಂತ ತಿಳಿದುಕೊಳ್ಳೋದು. ಬುದ್ಧಿಂ ಕೃತ್ವ ಅಂತ ಹೇಳಿರೋದ್ರಿಂದ ಮನಸ್ಸಿನಲ್ಲಿ ಹಾಗೆ ನಿಶ್ಚಯ ಮಾಡ್ಕೋತಾನೆ ಇವನು, ನನಗೆ ಸೇರಿದ್ದು ಅಂತ ಹೇಳ್ಬಿಟ್ಟು. ಇದು ಮಾನಸಿಕವಾದ ಕ್ರಿಯೆ. ಚೌರ್ಯಸ್ಸಿನ ಕಾಯಿಕ ವ್ಯಾಪಾರ ಅವಶ್ಯಾಪೇಕ್ಷಿತ ಇತಿ ಸೂಚಿತಂ. ಕಾಯಿಕವಾಗಿ ನಮ್ಮ ಕೈಯಿಂದ ಕಿತ್ಕೊಂಡ್ರೇನೆ ಚೌರ್ಯ ಅಂತ ಅರ್ಥವಲ್ಲ. ಮನಸ್ಸಿನಲ್ಲಿ ತಿಳಿದುಕೊಂಡ್ರೂ ಚೌರ್ಯವಾಗುತ್ತೆ. ಮಾನಸಿಕವಾದದ್ದು ಕೂಡ ಚೌರ್ಯವೇ. ಬುದ್ಧಿಪೂರ್ವತ್ವಂಚ ದ್ಯೋತಿತಂ. ಬುದ್ಧಿಪೂರ್ವಕವಾಗಿ ತನ್ನ ಪ್ರಯೋಜನಕ್ಕೆ ಉಪಯೋಗಿಸ್ಕೊಳ್ತಾನು. ಆದ್ದರಿಂದ ಮನಸ್ಸಿನಲ್ಲಿ ನಿಶ್ಚಯ ಮಾಡ್ಕೊಳ್ಳೋದು ಕೂಡ ತಪ್ಪು. ಆ ರೀತಿ ತಿಳಿಬಾರ್ದು ನಾವು ಹಾಗೆ ಅಂತ ಹೇಳ್ತಿರೋದು. ಅಂದರೆ ನಾವು ಸಾತ್ವಿಕ ತ್ಯಾಗ ಮಾಡೋದೆಲ್ಲ ಹಾಗೆಯೇ ಸ್ವಪ್ರಯೋಜನ ಅಂತ ಹೇಳ್ತೀವಿ. ಸ್ವಸ್ಮೈ ಸ್ವಪ್ರೀತಿಯೇ ಸ್ವಯಮೇವ ಕಾರಯತಿ. ಸ್ವಸ್ಮೈ ಸ್ವಪ್ರೀತಯೇ ಸ್ವಯಮೇವ ಕಾರಯತಿ ಕಾರಿತವಾನ್ ಅಂತ ಹೇಳೋದು. ಕರ್ಮಗಳನ್ನೆಲ್ಲ ಮಾಡಿದ್ರೆ ಅವನಿಗೆ ಪ್ರಯೋಜನ, ಅವನ ಪ್ರಯೋಜನಕ್ಕೋಸ್ಕರ ಅವನೇ ನಮ್ಮಿಂದ ಮಾಡಿಸ್ಕೊಳ್ತಾ ಇದ್ದಾನೆ ಅಂತ ಅರ್ಥ. ನಮ್ಮ ಪ್ರಯೋಜನಕ್ಕೋಸ್ಕರ, ನಮಗೆ ಅದು ನಮ್ಮ ಸ್ವಾರ್ಥಕ್ಕೋಸ್ಕರ ಅಲ್ಲ ಅನ್ನುವ ದೃಷ್ಟಿ. ಏವಂಚ ಸತಿ ಯೋ ಅನ್ಯಥಾ ಸಂತಮಾತ್ಮಾನಂ ಇತ್ಯಾದಿಯುಕ್ತ ಆತ್ಮಚೌರ್ಯಮಪಿ ಲಕ್ಷಿತಂ ಭವತಿ. ಇದು ಕಡೆಯಲ್ಲಿ ಎಲ್ಲಿಯವರೆಗೂ ಹೋಗುತ್ತೆ ಅಂತ ಹೇಳಿದ್ರೆ, ಇನ್ನೊಬ್ಬರ ವಸ್ತುವನ್ನು ನಮ್ಮದು ಅಂತ ತಿಳ್ಕೊಳ್ಳೋದು. ನಮ್ಮ ಆತ್ಮನೇ ನಮ್ಮದಲ್ಲ. ಇನ್ನು ಯಜ್ಞದಲ್ಲಿ ಪರಮಾತ್ಮನ ಆರಾಧಿಸಿ ಅವನು ಕೊಟ್ಟ ಫಲ ನಮ್ಮದು ಅಂತ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ? ನಾವೇ ನಮಗೆ ಸೇರಿಲ್ಲ ಅಂತ ಹೇಳಿದ್ರೆ, ಯೋ ಅನ್ಯಥಾ ಸಂತಮ ಆತ್ಮಾನಂ ಅನ್ಯಥಾ ಪ್ರತಿಪತ್ಸ್ಯತೆ ಕಿಂತೇನ ನಕೃತಂ ಚೋರೇಣ ಆತ್ಮಾಪಹಾರಿಣ ಕಿಂತೇನ ನಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ ಅಂದರು. ಇದುವೇ ಆತ್ಮಾಪಹಾರ ಅನ್ನುವ ದೋಷ. ಪರಮಾತ್ಮನ ವಸ್ತು ಈ ಆತ್ಮ ಅವನಿಗೆ ಶೇಷಭೂತವಾದದ್ದು, ಅವನಿಗೆ ಅತಿಶಯ ಉಂಟು ಮಾಡಬೇಕು. ತನ್ನದು ಅಂತ ತಿಳಿದುಕೊಂಡು ನನಗೋಸ್ಕರವೇ, ನನ್ನ ಪ್ರಯೋಜನಕ್ಕೋಸ್ಕರವೇ ಎಲ್ಲ ಇರೋದು ಅಂತ ತಿಳ್ಕೊಳ್ಳೋದು ದೊಡ್ಡ ತಪ್ಪು. ನಮ್ಮ ಆತ್ಮವೇ ನಮಗಾಗಿಲ್ಲ, ಇನ್ನು ಮಿಕ್ಕ ಫಲಗಳೆಲ್ಲ ನಮಗೆ ಹೇಗಾಗತ್ತೆ? ಅದರಲ್ಲಿ ಸಂದೇಹವೇ ಇರೋದಿಲ್ಲ. ಇದು ಪರ್ಯವಸಾನ, ಇಲ್ಲಿ ಅಲ್ಟಿಮೇಟು. ಈ ರೀತಿ ಚೌರ್ಯ ಅನ್ನೋದು ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಆತ್ಮಚೌರ್ಯದವರೆಗೂ ಹೋಗುತ್ತೆ. ಆತ್ಮಚೌರ್ಯಮಪಿ ಲಕ್ಷಿತಂ ಭವತಿ. ಅದು ಕೂಡ ಇಲ್ಲಿ ಹೇಳಿದಾಗುತ್ತೆ. ಆತ್ಮ ಕೊಟ್ಟಿರೋದು ಯಾಕೆ ನಮಗೆ? ದೇಹೇಂದ್ರಿಯಗಳೆಲ್ಲ ಕೊಟ್ಟಿರೋದು ಯಾಕೆ? ಅವನ ಸೇವೆಗೋಸ್ಕರವೇ ಕೊಟ್ಟಿರೋದು, ನಮ್ಮ ಪ್ರಯೋಜನಕ್ಕಲ್ಲ. ಇದು ಇಲ್ಲಿಯವರೆಗೂ ಸ್ವಾಮಿ ದೇಶಿಕನಲ್ಲಿ ಅದ್ಭುತವಾಗಿ ತೋರಿಸ್ತಾರೆ ಇದನ್ನೆಲ್ಲ. ಅದನ್ನ ಭಾಷಿಕಾರರು ಹೇಳಿರೋದು ಎಷ್ಟು ಸೂಕ್ತ, ತುಂಬ ಸಂಗ್ರಹವಾಗಿ ಹೇಳಿದ್ದಾರೆ. ಅದರಲ್ಲಿ ಇಷ್ಟು ಅರ್ಥಗಳಿದೆ. ಆತ್ಮಚೌರ್ಯದವರೆಗೂ ಹೋಗುತ್ತೆ ಇದು. ಆದ್ದರಿಂದ ಇವಾಗ ಸಂದೇಹ ಬರೋದಿಲ್ಲ. ಯಜ್ಞದಲ್ಲಿ ಮಾಡಿರೋದು ಫಲ ನಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಬಹುದೇ ಅನ್ನುವ ಪ್ರಶ್ನೆ ಬರಬಾರ್ದು. ನಾವೇ ನಮಗೋಸ್ಕರ ಇಲ್ಲ, ಅದರಲ್ಲಿ ಬಂದಿರೋ ಫಲ ನಮಗೆ ಎಲ್ಲಿಂದ ಬರುತ್ತೆ? ನಾವು ಮಾಡೋದಕ್ಕೂ ಸಾಧ್ಯವಿಲ್ಲ, ಅವನು ಮಾಡಿಸ್ಬೇಕು ನಮ್ಮ ಕೈಲಿ. ನಮಗೆ ದೇಹ ಇಂದ್ರಿಯಗಳು ನಾವಾಗಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ, ಅವನೇ ಕೊಡಬೇಕು. ಸೃಷ್ಟಿಯಲ್ಲಿ ಅವನಿಂದ ಕೊಡಲ್ಪಟ್ಟ ಇಂದ್ರಿಯಗಳು, ಅವನಿಂದ ಕೊಡಲ್ಪಟ್ಟ ದೇಹ, ಅವನಿಂದ ಕೊಡಲ್ಪಟ್ಟ ಪದಾರ್ಥಗಳು, ಅವನಿಂದ ಕೊಡಲ್ಪಟ್ಟ ಜ್ಞಾನ, ಅನುಷ್ಠಾನ ಶಕ್ತಿ, ಇದೆಲ್ಲವನ್ನು ಉಪಯೋಗಿಸ್ಕೊಂಡು ಅವನು ಆರಾಧಿಸಿ ಬರುವ ಫಲವನ್ನು ನಮಗೋಸ್ಕರ ಅಂತ ಉಪಯೋಗಿಸೋದು ಹೇಗೆ ಸರಿ ಹೋಗುತ್ತೆ? ಇದು ಚೌರ್ಯವಲ್ಲದೆ ಮತ್ತೆ ಸ್ವೇನೇವ ಸಹ ಅಂತ ಹೇಳಿದೆ ಸ್ಪಷ್ಟವಾಗಿ. ಅದನ್ನ ತೈರ್ದತ್ತಾನ್ ಅಪ್ರದಾಯೇಭ್ಯ ಯೋ ಭುಂಕ್ತೆ ಸ್ವೇನೇವ ಸಹ. ಆತ್ಮಾಪಹಾರದವರೆಗೂ ಹೋಗುತ್ತೆ ಇದು. ಆದ್ದರಿಂದ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಆತ್ಮಾಪಹಾರ ರಸಿಕರು ನಾವೆಲ್ಲ ಅಂತ ಹೇಳ್ಬಿಟ್ಟು. ಅದರಲ್ಲಿಯೇ ನಮಗೆ ಸಂತೋಷ. ನಾನೇ ಸ್ವತಃ ಒಡೆಯನಾದವನು ಅಂತ ತಿಳ್ಕೊಳ್ಳೋದು ದೇಹಾತ್ಮ ಭ್ರಮೆ, ಸ್ವತಂತ್ರ ಆತ್ಮ ಭ್ರಮೆ. ಅದು ಬಹಳ ದೊಡ್ಡ ತಪ್ಪು. ಅಂದರೆ ಇಲ್ಲಿ ಹೇಳುತ್ತೆ, ಅನ್ಯಥಾ ಸಂತಂ ಆತ್ಮಾನಂ ಅನ್ಯಥಾ ಪ್ರತಿಬದ್ಧತೆ. ಯಥಾವಸ್ಥಿತವಾದದ್ದನ್ನು ತಿಳಿದಿಲ್ಲ, ಸ್ವಾತಂತ್ರ್ಯ ಅಂತ ತಿಳಿದ ಅವನು ಪರತಂತ್ರನಾದ ಆತ್ಮನನ್ನು
ಸ್ವತಂತ್ರ ಅಂತ ಯಾರು ತಿಳ್ಕೊಳ್ತಾನೋ, ಕಿಂತೇನ ಕೃತಂ ಪಾಪಂ ಚೋರೇಣ ಆತ್ಮಾಪಹಾರಿಣ. ಆತ್ಮಾಪಹಾರ ಅನ್ನೋದು ಇದುವೆ. ಆತ್ಮಾಪಹಾರ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ಭಗವದೀಯೇ ತದ್ಗತ ಅತಿಶಯ ಆಧಾನೇಚ್ಛೆಯ ಏವ ಪರಿಕಲ್ಪಿತೆ ಪ್ರತ್ಯೇಗಾತ್ಮನಿ. ನೋಡಿ, ಇದನ್ನ ಭಾಷ್ಯಕಾರರ ವಾಕ್ಯಕ್ಕೆ ಎಷ್ಟು ಚೆನ್ನಾಗಿ ಸ್ವಾಮಿ ದೇಶಿಕನ ಅನ್ವಯಿಸ್ತಾರೆ. ಈ ವಾಕ್ಯದಲ್ಲಿ ಅನ್ಯದೀಯೇ ತತ್ಪ್ರಯೋಜನಾಯ ಏವ ಪರಿಕಲ್ಪಿತೆ ವಸ್ತುನಿ ಸ್ವಕೀಯತಾ ಬುದ್ಧಿಂ ಕೃತ್ವ ಸ್ವಾತ್ಮಪೋಷಣಂ. ಭಾಷ್ಯಕಾರರು ಹೇಳಿದ್ರು, ಇದು ಎಲ್ಲಿಯವರೆಗೂ ಎಕ್ಸ್ಟೆಂಡ್ ಆಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ ಇದು ಪರ್ಯವಸಾನ, ಎಲ್ಲಿ ಆತ್ಮವಸ್ತುವರೆಗೂ ಹೋಗುತ್ತೆ. ಆತ್ಮವಸ್ತುವನ್ನ ಹೇಳ್ತಾರೆ ಇಲ್ಲಿ ಅನ್ಯದೀಯೇ. ಇನ್ನೊಬ್ಬರಿಗೋಸ್ಕರ ಅಂದ್ರೆ ಯಾರು? ಭಗವದೀಯೇ ಎಂದ್ರು, ಪರಮಾತ್ಮನಿಗೋಸ್ಕರವೇ. ತತ್ಪ್ರಯೋಜನಾಯ ಏವ ತದ್ಗತ ಅತಿಶಯ ಆಧಾನೇಚ್ಛೆಯ ಏವ. ಶೇಷತ್ವದ ಲಕ್ಷಣ ಇದು. ಭಾಷಿಕಾರರು ಹೇಳೋದು, ಪರಗತ ಅತಿಶಯ ಆಧಾನೇಚ್ಛೆಯ ಉಪಾದೇಯತ್ವಮೇವ ಯಸ್ಯ ಸ್ವರೂಪಂ ಸಹ ಶೇಷಃ ಅನ್ಯಃ ಶೇಷಿ ಇತರಃ ಶೇಷಿ. ಪರಗತ ಅತಿಶಯ ಆಧಾನೇಚ್ಛೆಯ ಏವ ಯಸ್ಯ ಸ್ವರೂಪ. ಇನ್ನೊಬ್ಬನಿಗೆ ಶೇಷಿಯಾದವನಿಗೆ ಅತಿಶಯವನ್ನು ಉಂಟು ಮಾಡುವುದೇ ಇವನ ಸ್ವರೂಪವಾಗಬೇಕು, ಅದುವೇ ಇವನ ಇಚ್ಛೆ ಇರಬೇಕು. ಆದ್ದರಿಂದ ಅವನಲ್ಲಿ ಒಂದು ಎಕ್ಸಲೆನ್ಸ್. ಹೇಗೆ ಅತಿಶಯ ಉಂಟು ಮಾಡ್ತೀವಿ ಅಂದರೆ, ಅವನು ಯಾವುದು ಇಷ್ಟವೋ ಅದನ್ನೆಲ್ಲ ಆಯಾ ಕಾಲಕ್ಕೆ ಉಚಿತವಾದ ಕೈಂಕರ್ಯಗಳನ್ನು ಮಾಡಿದ್ರೆ ಅವನಿಗೆ ಸಂತೋಷವಾಗುತ್ತೆ. ಶೇಷಿಯಾದವನಿಗೆ ಆ ಕಾಲಕ್ಕೆ ಆ ಅವಸ್ಥೆಗಳಿಗೆ ಉಚಿತವಾದ ಕೈಂಕರ್ಯಗಳನ್ನು ಮಾಡಬೇಕು. ನಾನು ಇವಾಗ ಫ್ರೀ ಆಗಿದ್ದೀನಿ, ಸ್ವಲ್ಪ ಸಹಾಯ ಮಾಡ್ತೀನಿ ಅನ್ನೋದಲ್ಲ. ಪರಮಾತ್ಮನಿಗೆ ಶೇಷಿಯಾದವನಿಗೆ ಆ ಅವಸ್ಥೆಯಲ್ಲಿ ಯಾವುದು ಇಚ್ಛೆಯೋ ಅದಕ್ಕನುಗುಣವಾಗಿ ನಾವು ಮಾಡಬೇಕು. ಅದುವೇ ಶೇಷತ್ವದ ಲಕ್ಷಣ ಅಂತ ಹೇಳೋದು. ಅದು ಅವನಿಗೆ ಅತಿಶಯ ಉಂಟಾಗುತ್ತೆ. ಆದ್ದರಿಂದ ತದ್ಗತ ಭಗವದೀಯೇ, ಇದು ಅನ್ಯದೀಯೇ ತತ್ಪ್ರಯೋಜನಾಯ ಅಂದರೆ ಅವನಿಗೆ ಅತಿಶಯ ಉಂಟು ಮಾಡಬೇಕು. ತದ್ಗತ ಅತಿಶಯ ಆಧಾನ ಇಚ್ಛೆಯ ಏವ ಪರಿಕಲ್ಪಿತೆ ಅಂದ್ರು ಇಲ್ಲಿ. ವಸ್ತುನಿ, ಆ ವಸ್ತು ಯಾವುದು? ಪ್ರತ್ಯಗಾತ್ಮ, ಪ್ರತ್ಯಗಾತ್ಮನಿ. ಇದನ್ನೇ ಇಲ್ಲಿ ಭಾಷ್ಯಕಾರರು ಹೇಳಿರೋ ವಾಕ್ಯವನ್ನ ಆತ್ಮನಿಗೆ ಅನ್ವಯಿಸಿ ಹೇಳ್ತಾ ಇದ್ದಾರೆ ಸ್ವಾಮಿ ದೇಶಿಕನ ಅದ್ಭುತವಾಗಿ. ಬರೀ ಯಜ್ಞದಲ್ಲಿ ಬಂದ ನಮಗೆ ಫಲಗಳು ಅಂದರೆ ನಮಗೆ ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ದೇವತೆಗಳು ಯಜ್ಞ ಮಾಡಿ ನಮಗೆ ಫಲ ಕೊಡ್ತಾರೆ, ಅದು ನಮ್ಗೆ ಉಪಯೋಗಿಸಿದ್ರೆ ಯಾಕೆ ಚೌರ್ಯ ಆಗಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಅವರಾಗಿ ಕೊಟ್ಟಿರೋದು, ನಾವೇನು ಅವ್ರನ್ನ ಮರೆ ಮಾಡಿ ಅವ್ರಿಗೆ ತಿಳಿದೇ ಇರೋ ಹಾಗೆ ಕದ್ಕೊಂಡು ಬರಲಿಲ್ವಲ್ಲ, ಇದ್ಯಾಕೆ ಚೌರ್ಯವಾಗಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಅಲ್ಲಿ. ಆ ಸಂದೇಹ ಬರಬಹುದು. ಆದರೆ ಆತ್ಮ ವಿಷಯದವರೆಗೂ ಅದನ್ನು ತೆಗೆದುಕೊಂಡು ಹೋದರೆ ಆತ್ಮವೇ ನಮ್ಮದಲ್ಲ, ಪರಮಾತ್ಮನಿಗಾಗಿ ಇರೋದು. ಅವನ ಅತಿಶಯವನ್ನುಂಟು ಮಾಡೋದೇ ಇವನ ಸ್ವರೂಪ. ಇವನು ಅದನ್ನ ತೆಗೆದುಕೊಂಡು ಸ್ವಾತಿಶಯಾವಹ ಸ್ವತಂತ್ರತ್ವಾಭಿಮಾನ ರೂಪವತ್ವಾ ತಸ್ಯ ಅಂದ್ರು. ತನಗೆ ಅತಿಶಯ ಉಂಟು ಮಾಡುವ ಸ್ವಾತಂತ್ರ್ಯ ಅನ್ನುವಂತಹ ಅಭಿಮಾನ. ನಾನು ಸ್ವತಂತ್ರ ಅಂದ್ರೆ ನನಗೆ ನಾನು ಅತಿಶಯ, ನನಗೆ ನಾನು ಸಂತೋಷ ಉಂಟು ಮಾಡಿಕೊಳ್ಬೇಕು, ನನ್ನ ತೃಪ್ತಿಯೇ ಸಾಕು, ನಾನೇ ಪ್ರಧಾನ ಅನ್ನೋ ದೃಷ್ಟಿ ಇದೆಯಲ್ಲ, ತನಗೆ ಅತಿಶಯ ಉಂಟು ಮಾಡ್ಕೊಳ್ಳೋದು ಹೇಗೆ ಅಂದರೆ ತನ್ನ ಸ್ವಾತಂತ್ರ್ಯಾಭಿಮಾನ. ನಾನೇ ಸ್ವತಂತ್ರ ಅಂತ ತಿಳ್ಕೊಳ್ಳೋದು. ಪರತಂತ್ರ ಅಂತ ತಿಳಿದ್ರೆ ಅವನಿಗೆ ಅತಿಶಯ ಮಾಡ್ತೀವಿ ನಾವು. ಹೀಗೆಯೇ ಇರುವ ಪದಾರ್ಥವನ್ನ ನಾವು ನಮಗೆ ಅಂತ ಉಪಯೋಗಿಸುವುದು ಚೌರ್ಯವಾಗದೇ ಇರುತ್ತೆಯೇ? ಸ್ಪಷ್ಟವಾಗಿ ತಿಳಿಯುತ್ತೆ ಇಲ್ಲಿ. ಸ್ವಾಮಿ ದೇಶಿಕನ ಅದ್ಭುತವಾಗಿ ಅನ್ವಯ ಮಾಡ್ತಾರೆ ಇಲ್ಲಿ. ಭಾಷಿಕಾರರು ಹೇಳಿರೋ ವಾಕ್ಯ ಲಕ್ಷಣ ಎಲ್ಲಿಯವರೆಗೂ ಹೋಗುತ್ತೆ? ಆತ್ಮನವರೆಗೂ ಹೋಗುತ್ತೆ, ಆತ್ಮವಸ್ತುವರೆಗೂ ಹೋಗುತ್ತೆ. ಅದು ಬರೀ ಈ ಯಜ್ಞಗಳಿಂದ ಬರುವಂತಹ ಒಂದು ಪಶುವೋ, ಒಂದು ಇದುವೋ, ಆಯುಸ್ಸೋ, ಧನವೋ, ಇವುಗಳೆಲ್ಲ ಅಷ್ಟೇ ಅಲ್ಲ. ಆತ್ಮನವರೆಗೂ ಎಲ್ಲ ಪದಾರ್ಥಗಳು ಅವನಿಗೆ ಸೇರಿದ್ದು, ಅವನ ಆರಾಧನೆಗೆ ಉಪಯೋಗಿಸ್ಬೇಕು. ಅವನಿಗೆ ಅತಿಶಯ, ಸರ್ವವೂ ಭಗವತ್ ಶೇಷವಾದದ್ದು. ಅವನೊಬ್ಬನೇ ಶೇಷಿ, ಎಲ್ಲವೂ ಅವನಿಗೆ ಶೇಷಭೂತವಾದದ್ದು. ಆದ್ದರಿಂದ ಇಲ್ಲಿ ಹೇಳಿರೋದು ತೈರ್ದತ್ತಾನ ಅಪ್ರದಾಯೇಭ್ಯ ಯೋ ಭುಂಕ್ತೆ ಸ್ಥೇನೇವ ಸಹ ಚೌರ್ಯ ಅನ್ನೋದೇ ಅದು. ಅದನ್ನ ಇಲ್ಲಿ ಹೇಳುವಾಗ ನಮಗೆ ಅನುಷ್ಠಾನದಲ್ಲಿ ಹೇಗೆ ತಿಳಿಬೇಕು ಅಂದರೆ, ಪೂರ್ವ ಯಜ್ಞ ಭಾವಿತಾ ದಾಸ್ಯಂತೆ ಉತ್ತರೋತ್ತರ ಆರಾಧನಾ ಅಪೇಕ್ಷಿತಾನ್ ಸರ್ವಾನ್ ಭೋಗಾನ್. ಅವ್ರನ್ನ ಆರಾಧಿಸಿ ಬಂದಿದ್ದು ಅವರ ಆರಾಧನೆಗೆ ಉಪಯೋಗಿಸ್ಬೇಕು. ಹಾಗೆಯೇ ಅದು ಅನುಷ್ಠಾನದಲ್ಲಿ, ದಿನನಿತ್ಯದ ಅನುಷ್ಠಾನದಲ್ಲಿ ಬರುವಂತಹ ವಿಷಯ ಇದು. ಕಡೆಯಲ್ಲಿ ಪರಮಾರ್ಥದಲ್ಲಿ ಬರೋದೇನು ಅಂದರೆ, ಭಗವದೀಯೇ ತದ್ಗತ ಅತಿಶಯ ಆದಾನೇಚ್ಛೆಯ ಏವ ಪರಿಕಲ್ಪಿತೆ ಪ್ರತ್ಯಗಾತ್ಮನಿ
ಸ್ವಾತಿಶಯಾವಹ ಸ್ವತಂತ್ರಾಭಿಮಾನ ರೂಪತ್ವಾತ್ ತಸ್ಯ. ಇದುವೇ ಆದ್ದರಿಂದಲೇ ಇಲ್ಲಿ ಅನ್ಯಥಾ ಸಂತಮಾತ್ಮಾನಂ ಅನ್ಯಥಾ ಪ್ರತಿಪತ್ಸ್ಯತೆ ಇಂತೇನ ಕೃತಂ ಪಾಪ ಚೋರೇಣ ಆತ್ಮಾಪಹಾರಿಣ ಅಂತ ಹೇಳೋದು. ಅದನ್ನೇ ನಂದೇಮಪಿ ಅತ್ರ ಉದಾಹರಣೆ ಕಥಂ ಚೋರತ್ವ. ಈ ಉದಾಹರಣೆಯಲ್ಲಿ ಏವಮಪಿ, ಹೀಗಾದರೂ ಇನ್ನೂ ಸಂದೇಹ ಬರುತ್ತೆ ಅಂತ ಹೇಳಿದ್ರು. ಈ ಉದಾಹರಣೆಯಲ್ಲಿ ಹೇಗೆ ಚೋರತ್ವ ದೇವತೆಗಳು ಕೊಟ್ಟಿರೋದು ಅಂತ ಹೇಳಿದ್ರೆ, ದೇವಾಹಿ ಇದನ್ನ ಪ್ರಾಕ್ಟಿಕಲ್ ಆಗಿ ಸ್ವಾಮಿ ದೇಶಿಕರು ವಿವರಿಸ್ತಾರೆ. ಅನುಷ್ಠಾನ, ಪ್ರತಿದಿನದ ಅನುಷ್ಠಾನದಲ್ಲಿ ಹೇಗೆ ಫಲಗಳು ಬರ್ತಾ ಇದ್ರೆ ಅದನ್ನು ನಾವು ಉಪಯೋಗಿಸ್ಬಿಡ್ತೀವಿ, ಅದನ್ನ ಅವರಿಗೆ ಕೊಡಬೇಕು ಅನ್ನೋ ದೃಷ್ಟಿ ಹೇಗೆ ತುಂಬ ಕಷ್ಟ ಬರೋದಿದು, ಅದನ್ನ ಹೇಳ್ತಾರೆ ಇಲ್ಲಿ. ದೇವಾಹಿ ಕರ್ಮಭಿಹಿ ಆರಾಧಿತಾ ಅಪಿ ಹವಿರ್ಗ್ರಹಣಾರ್ಥಮೇವ ಫಲಂ ಪ್ರಯಚ್ಛಂತಿ. ಮತ್ತೆ ಅವರು ಹವಿಸ್ಸನ್ನು ಸ್ವೀಕಾರ ಮಾಡುವುದಕ್ಕೆ ಉಪಯುಕ್ತವಾಗಲಿ ಅಂತಾನೆ ಕೊಡ್ತಾರೆ ಅವರು. ಅವರು ಇವತ್ತು ನಮಗೆ ಕೊಡೋದು ಯಾಕೆ ಅಂದರೆ, ನಾಳೆ ಅವ್ರಿಗೆ ಊಟ ಮಾಡೋಕ್ಕೆ ನಮಗೆ ಪದಾರ್ಥಗಳನ್ನು ಇವತ್ತು ಕೊಡ್ತಾ ಇದ್ದಾರೆ ಅವರು. ನಾಳೆ ಅವರು ಊಟಕ್ಕೆ ಹಾಕ್ಬೇಕು ಅದನ್ನು, ನಾಳೆ ಅವ್ರಿಗೆ ಅಡುಗೆ ಮಾಡೋದಕ್ಕೆ ಏನೇನು ಪದಾರ್ಥ ಬೇಕೋ ಅದೆಲ್ಲ ಇವತ್ತು ಕೊಡ್ತಾರೆ ಅವರಿಗೆ ಆರಾಧಿಸಿದ್ರೆ. ನಾಳೆ ಕೊಡೋದನ್ನು ನಾಳಿದ್ದಕ್ಕೆ ಉಪಯೋಗಿಸ್ಬೇಕು. ನಮಗೋಸ್ಕರ ಕೊಡ್ತಾ ಇಲ್ಲ, ನಮ್ಮ ಊಟಕ್ಕೆ ಅವರಿಗೆ ಊಟ ಹಾಕಬೇಕು ಅಂತ ಅದಕ್ಕೋಸ್ಕರ ಕೊಡ್ತಿದ್ದಾರೆ. ಹವಿಸ್ ಪ್ರಧಾನ, ಹವಿರ್ ಗ್ರಹಣಾರ್ಥಮೇವ ಬಲಂ ಪ್ರಯಚ್ಛಂತಿ. ಹವಿಸನ್ನು ಗ್ರಹಣ ಮಾಡೋದಕ್ಕೆ ಅವ್ರು ಕೊಡ್ತಾ ಇರೋದು. ಕರ್ಮಭಿಃ ಆರಾಧಿತಃ ಅಪಿ ಯಥಾ ರಾಜಾನಃ ಷಡ್ಭಾಗ ಸಂಗ್ರಹಾಯ ದ್ವಾರಾಧಕೇಭ್ಯಃ ಕ್ಷೇತ್ರಾಧಿಕಂ. ರಾಜರು ಎಲ್ಲ ಅವರನ್ನ ಸೇವಕರಿಗೆಲ್ಲ ಲ್ಯಾಂಡ್ ಕೊಡ್ತಾರೆ, ಕ್ಷೇತ್ರಗಳನ್ನು ಕೊಡ್ತಾರೆ. ನೀ ಇಲ್ಲಿ ಎಲ್ಲ ಭತ್ತ ಗೀತ ಎಲ್ಲ ಬೆಳೆದು ಎಲ್ಲ ಮಾಡಪ್ಪ ಅಂತ. ಯಾಕೆ ಅಂದರೆ ಅದರಲ್ಲಿ ಇವನು ಒಂದು ಭಾಗ ಕೊಡ್ಬೇಕು ಅವರು, ಅದಕ್ಕೋಸ್ಕರ ಅವ್ರ ಮೂಲಕ ಇವನು ಪಡೆದುಕೊಳ್ತಾನೆ. ಷಡ್ಭಾಗ ಅಂತ ಹೇಳಿದ್ರೆ 6ನೇ ಒಂದು ಭಾಗ ರಾಜನಿಗೆ ಹೋಗುತ್ತೆ ಎಲ್ಲ ಅಂತ ಹೇಳಿದೆ. ಆ ರೀತಿ ಅದರಲ್ಲಿ ಅವನಿಗೆ ಕೊಡಬೇಕಾದ ಭಾಗ ಟ್ಯಾಕ್ಸ್, ಅದು ಕೊಡದೆ ಹೋದರೆ ಏನಾಗುತ್ತೆ, ಚೌರ್ಯವಾಗುತ್ತೆ. ತತ್ರ ಕರ ಪ್ರಧಾನ ವಿಮುಖ ಅಂದ್ರೆ, ಕರ ಅಂದರೆ ಟ್ಯಾಕ್ಸ್ ಕೊಡಬೇಕು ನಾವು. ಕರ ಪ್ರಧಾನ ವಿಮುಖ, ಟ್ಯಾಕ್ಸನ್ನು ಅವಾಯ್ಡ್ ಮಾಡಿದ್ರೆ ಪುರುಷಾಹ ಏವ ಹವಿರಾಧಿಕಂ ಅಪ್ರಯಚ್ಛಂತೋ ದಂಡ್ಯಾಹ ಏವ, ಅವರಿಗೆ ದಂಡನೆ ಕೊಡಬೇಕು ಅಂತ ಹೇಳಿ ಸ್ವಾಮಿ ದೇಶಿಕನ್ ಬಹಳ ಚೆನ್ನಾಗಿ ವಿವರಿಸ್ತಾರೆ ಇಲ್ಲಿ. ರಾಜರು ಹಾಗೆಯೇ ತಮಗೆ ಇವರು 6ನೇ ಭಾಗದ ಬೆಳೆಯನ್ನು ಬೆಳೆದು 6ನೇ ಭಾಗ ನಮಗೆ ಕೊಡ್ಲಿ ಒಂದು ಭಾಗ, ಅದು ಕೊಡದೆ ಅವರಿಗೆ ಇದರಲ್ಲಿ ಬೆಳೆ ತುಂಬ ಕಡಿಮೆ ಬಂದ್ಬಿಡ್ತು ಅಂತ ಮೋಸ ಮಾಡಿ ತೋರಿಸದೆ ಈ ಥರ ಎಲ್ಲ ಮಾಡಿ ಅವಾಯ್ಡ್ ಮಾಡಿದ್ರೆ, ತಪ್ಪಿಸ್ಕೊಂಡ್ರೆ ಅವರಿಗೆ ದಂಡನೆ ಸಿಗುತ್ತೆ. ಅವರಿಗೆ ದಂಡನೆ ಕೊಡಬೇಕಾದ ನ್ಯಾಯ ತಾನೇ ಅಂತ. ಚೋರತ್ವ ನಿರ್ದೇಶ ಫಲಿತಂ ಜನಕ್ತಿ. ಅದರಿಂದ ಈ ಚೌರ್ಯದಿಂದ ಏನು ಆಗುತ್ತೆ ನಮಗೆ ಅಂದರೆ 2 ವಿಷಯಗಳಾಗುತ್ತೆ. ಪುರುಷಾರ್ಥವೂ ಬರಲ್ಲ, ನರಕವಾಸವೂ ಬರುತ್ತೆ ಅಂದರು. ಪುರುಷಾರ್ಥ ಅನರ್ಥ ಇತ್ಯನೇನ ವಿಹಿತ ಕರ್ಮ ಅಕರಣಸ್ಯ ಅಧಿಕಾರಿತ್ವ ನಿವೃತ್ತಿ ಹೇತುತ್ವಮಪಿ ಖ್ಯಾಪಿತಂ ಅಂದರು. ಪುರುಷಾರ್ಥಕ್ಕೆ ಅನರ್ಹತೆ ಉಂಟಾಗುತ್ತೆ ಇವರಿಗೆ, ಆದ್ದರಿಂದ ಮೋಕ್ಷಕ್ಕೆ ಅಧಿಕಾರಿಯೇ ಆಗೋದಿಲ್ಲ ಇವರು. ಅಧಿಕಾರಿತ್ವ ನಿವೃತ್ತಿ ಹೇತುತ್ವಂ, ಮೋಕ್ಷಾಧಿಕಾರವೇ ಹೊರಟೋಗುತ್ತೆ. ಇವರು ಸ್ವಾರ್ಥಕ್ಕೆ ಉಪಯೋಗಿಸ್ಬಿಟ್ರೆ ಪ್ರಯೋಜನಾಂತರ ಆಗೋಯ್ತು. ಅಲ್ಲಿಗೆ ಮೋಕ್ಷವೇ ಪ್ರಯೋಜನವಾಗಬೇಕು. ಇವರಿಗೆ ಪ್ರಯೋಜನಾಂತರ ವಿಮುಖರಾಗಬೇಕು, ಉಪಾಯಾಂತರ ವಿಮುಖರಾಗಬೇಕು. ಮೋಕ್ಷಕ್ಕೆ ಉಪಾಯ ಮಾಡುವಾಗ, ಮೋಕ್ಷ ಫಲವನ್ನೇ ಆಸೆ ಪಡುವಾಗ ಬೇರೆ ಯಾವ ಫಲದಲ್ಲಿಯೂ ಆಸೆ ಇರಬಾರ್ದು ಇವರಿಗೆ. ಅದು ಬೇಕು ಇದು ಬೇಕು ಅಂದರೆ ಇದು ಸಿಗೋದಿಲ್ಲ, ಮೋಕ್ಷ ಸಿಗೋದಿಲ್ಲ. ಅದುವೇ ಸಂಸಾರದಲ್ಲೇ ಇರಬೇಕಾಗುತ್ತೆ. ಮೋಕ್ಷ ಬಿಟ್ಟು ಬೇರೆ ಯಾವ ಫಲ ಬಂದರೂ ಇಲ್ಲಿಯೇ ಇರಬೇಕು. ಮೋಕ್ಷ ಫಲ ಮಾತ್ರವೇ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಆ ಮೋಕ್ಷ ಫಲ ಅನ್ನೋದು ಬ್ರಹ್ಮಾಸ್ತ್ರದಂತೆ. ಬ್ರಹ್ಮಾಸ್ತ್ರ ಬೇರೆ ಅಸ್ತ್ರಗಳಿಂದ ದಾರಗಳಿಂದ ಕಟ್ಟಿದ್ರೆ ಬಿಟ್ಟು ಹೋಗುತ್ತೆ ಅದು. ಆದ್ದರಿಂದ ಭಕ್ತಿಯೋಗವೋ ಅಥವಾ ಪ್ರಪತ್ತಿಯೋ ಇನ್ನೊಂದು ಉಪಾಯವನ್ನು ಸಹಿಸೋದಿಲ್ಲ. ಬ್ರಹ್ಮಾಸ್ತ್ರದಂತೆ ಸ್ವಾಮಿ ದೇಶಿಕನ್ ಹೇಳ್ತಾರೆ ರಹಸ್ಯ ಗ್ರಂಥಗಳಲ್ಲಿ. ಹನುಮಂತನಿಗೆ ಬ್ರಹ್ಮಾಸ್ತ್ರ ಹಾಕಿ ಕಟ್ಟಿದ ಇಂದ್ರಜಿತ್ತು, ರಾಕ್ಷಸರಿಗೆ ತಿಳಿಲಿಲ್ಲ. ಅವರೆಲ್ಲ ಹೋಗಿ ಬೇರೆ ದಾರಗಳಿಂದ ಕಟ್ಟಿದಾಗ ಬ್ರಹ್ಮಾಸ್ತ್ರ ಬಿಟ್ಕೊಂಡ್ಬಿಡ್ತು. ಬೇರೆ ಒಂದು ಅಸ್ತ್ರವನ್ನು ಸಹಿಸೋದಿಲ್ಲ ಅದು ಬ್ರಹ್ಮಾಸ್ತ್ರ, ಯಾಕಂದ್ರೆ ಬಿಟ್ಟು ಹೋಗುತ್ತೆ. ಹನುಮಂತನಿಗೆ ಗೊತ್ತು ಬ್ರಹ್ಮಾಸ್ತ್ರ ಬಿಟ್ಟೋಯ್ತು ಅಂತ, ಆದರೂ ತಾನು ಹೋಗ್ತಾನೆ ರಾವಣನ ನೋಡಬೇಕು ಅಂತ ಹೇಳ್ತಾನಲ್ಲ ಹೋಗಿ. ಬ್ರಹ್ಮಾಸ್ತ್ರ ಆವಾಗಲೇ ಬಿಟ್ಟೋಯ್ತು, ಆದರೂ ನಾನೇ ಸ್ವಂತ ಬುದ್ಧಿಯಿಂದ ಬಂದಿದ್ದೀನಿ ಉಪದೇಶ ಮಾಡೋಕ್ಕೆ, ಸ್ವಲ್ಪ ಒಳ್ಳೆ ಹಿತವನ್ನು ಹೇಳೋಣ ಅಂತ ಹೇಳಿ ಅಂತ. ಹಾಗೆ ಈ ಮೋಕ್ಷೋಪಾಯವು
ಬೇರೆ ಉಪಾಯಗಳನ್ನು ಸಹಿಸೋದಿಲ್ಲ. ಅದು ಮಾಡುವಾಗ ಇನ್ನೊಂದು ಉಪಾಯ ಮಾಡಬಾರ್ದು. ಅದು ಮಾಡಿದ್ರೆ ಆ ಉಪಾಯದ ಫಲ ಬಂದರೆ ಸಾಂಸಾರಿಕ ಫಲ, ಮಿಕ್ಕಿ ಎಲ್ಲ ಉಪಾಯಗಳಿಗೂ ಸಾಂಸಾರಿಕ ಫಲ. ಮೋಕ್ಷವನ್ನು ಬಿಟ್ಟು ಬೇರೆ ಎಲ್ಲ ಉಪಾಯಗಳಿಗೂ ಸಾಂಸಾರಿಕ ಫಲ. ಆ ಉಪಾಯಗಳನ್ನು ಮೋಕ್ಷಕ್ಕೆ ಅನುಗುಣವಾಗಿ ಉಪಯೋಗಿಸಿದ್ರೆ ಪ್ರಯೋಜನವಾಗುತ್ತೆ. ಆಯಾ ಫಲಗಳಿಗೆ ಉಪಯೋಗಿಸಿದ್ರೆ ಸಂಸಾರವೇ ಫಲವಾಗುತ್ತೆ. ಆದ್ದರಿಂದ ಪ್ರಯೋಜನಾಂತರ ವಿಮುಖರಾಗಬೇಕು. ಇಲ್ಲಿ ನಮ್ಮ ಸ್ವಂತಕ್ಕೆ ಉಪಯೋಗಿಸ್ಬಿಟ್ರೆ ಯಜ್ಞದಲ್ಲಿ ಬಂದಿದ್ದನ್ನ ಮೋಕ್ಷಾಧಿಕಾರಿತ್ವವೇ ಹೋಗ್ಬಿಡುತ್ತೆ ಇವನಿಗೆ. ಯಾಕೆ ಅಂದರೆ ಇವನು ಸಾಂಸಾರಿಕ ಫಲದ ಉಪಾಯಕ್ಕೆ ಅಧಿಕಾರಿ ಆಗ್ಬಿಟ್ಟ ಆವಾಗ. ಆದ್ದರಿಂದ ಮೋಕ್ಷಾಧಿಕಾರ ಅನ್ನೋದು ಹೋಗ್ಬಿಡುತ್ತೆ. ವಿಹಿತ ಕರ್ಮ ಅಕರಣಸ್ಯ, ವಿಹಿತ ಕರ್ಮವನ್ನು ಹಾಗೆ ಮಾಡಬೇಕು. ಅದು ಮಾಡದೇ ಇರೋದ್ರಿಂದ ಅಧಿಕಾರಿತ್ವ ನಿವೃತ್ತಿ ಹೇತುತ್ವಮಪಿ ಖ್ಯಾಪಿತಂ, ಮಾಡದೇ ಇರೋದು. ಭವಿಷ್ಯತಿ ಇತ್ಯನೇನ ಪ್ರತ್ಯವಾಯಸ್ಯ ದೇಹಾಂತರ ಭಾವಿತೆಯ ಯೋಗ್ಯ ಅನುಪಲಂಬ ಬಾಧ ಭಾವ ಸೂಚಿತ. ನರಕ ಹೇಳುವಾಗ ನಿರಯಗಾಮಿತ್ವಂಚ ಭವಿಷ್ಯತಿ ಅಂತ ಹೇಳಿದ್ರು. ಇಲ್ಲಿ ಅನರ್ಹತೆ ಇಲ್ಲಿಯೇ ಉಂಟಾಗೋಗುತ್ತೆ. ಪರಮ ಪುರುಷಾರ್ಥಕ್ಕೆ ಅನರ್ಹತೆ ಇಲ್ಲಿಯೇ ಉಂಟಾಗ್ಬಿಡುತ್ತೆ. ಮೋಕ್ಷ ಅನ್ನೋದು ಫ್ಯೂಚರ್ ಟೆನ್ಸ್. ಭವಿಷ್ಯತಿ ಅಂದ್ರು, ಮುಂದಿನ ಜನ್ಮದಲ್ಲಿ, ಈ ಜನ್ಮ ಮುಗಿದ ಮೇಲೆ ನರಕಕ್ಕೆ ಹೋಗ್ತಾನೆ. ನರಕ ಅದಕ್ಕೆ ವಿರುದ್ಧವಾದ ಫಲ ನರಕ. ನಿರಯಗಾಮಿತ್ವಂ ಅದು ಭವಿಷ್ಯತಿ ಅಂದ್ರು. ಇದರಲ್ಲಿ ಹೇಳ್ತಾ ಇದ್ದಾರೆ, ಇದು ಭವಿಷ್ಯತ್ ಕಾಲದಲ್ಲಿ, ಭವಿಷ್ಯತಿ ಮುಂದೆ ಆಗುವಂತಹದ್ದು, ಅದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ ಇಲ್ಲಿ. ಆದ್ದರಿಂದ ಇಲ್ಲಿ ಯೋಗ್ಯ ಅನುಪಲಂಬ ಅಭಾವ ಬಾಧ ಭಾವ ಅಂತ ಹೇಳಿದ್ರು. ದೇಹಾಂತರ ಭಾವಿತೆಯ, ಇನ್ನೊಂದು ದೇಹದಲ್ಲಿ ಉಂಟಾಗುತ್ತೆ ನರಕ ಗಮನ ಅಂತ ಹೇಳೋದು. ನರಕ ಗಮನ ಬರೋದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಅದು ಇನ್ನೊಂದು ದೇಹದಲ್ಲಿ ಬರೋದ್ರಿಂದ ಇಲ್ಲಿ ನಮಗೆ ಅದು ತಿಳಿಯೋದಿಲ್ಲ. ಆದರೆ ಅದಕ್ಕೆ ಯೋಗ್ಯ ಅನುಪಲಬ್ಧಿ ಅನ್ನೋದು ಇಲ್ಲ, ಅದರಿಂದ ಬಾಧೆ ಇಲ್ಲ ಅಂತ ಹೇಳಿದ್ರು. ಅದು ಹೋಗೋದಿಲ್ಲ ಅನ್ನೋ ತಿಳಿಸೋದಕ್ಕೊಂದು ಪ್ರಮಾಣವಿಲ್ಲ ಇಲ್ಲಿ. ಆದ್ದರಿಂದ ಉಪಲಬ್ಧವಿಲ್ಲ. ನರಕಕ್ಕೆ ಹೋಗಲ್ಲ ಅಂತ ಹೇಳಕ್ಕೆ ಏನು ಪ್ರಮಾಣವಿದೆ ಇಲ್ಲಿ? ತಿಳಿಸೋದಿಲ್ಲ. ಯಾಕೆಂದ್ರೆ ಇದು ಇನ್ನೊಂದು ದೇಹದಲ್ಲಿ ಆಗೋದು. ಶಾಸ್ತ್ರ ಆಗಿ ಹೇಳುತ್ತೆ, ಅದನ್ನು ನಾವು ನಂಬಬೇಕು, ಶಾಸ್ತ್ರದಲ್ಲಿ ಹೇಳಿದೆ. ಆದ್ದರಿಂದ ಇವನಿಗೆ ನರಕ ಪ್ರಾಪ್ತಿಯೂ ಆಗುತ್ತೆ ಅಂತ ಹೇಳಲ್ಪಟ್ಟಿದೆ. ಅದು ಬಹಳ ಪ್ರಧಾನವಾದ ಶ್ಲೋಕ ಇಲ್ಲಿ. ಇಷ್ಟಾನ್ ದೇವಾನ್ ಹಿವೋ ದೇವಾ ದಾಸ್ಯಂತೆ ಯಜ್ಞಭಾವಿತಾ ತೈರ್ದತ್ತಾನ ಅಪ್ರದಾಯೇಭ್ಯ ಯೋ ಭುಂಕ್ತೆ ಸ್ಥೇನೇವ ಸಹ. ಎಷ್ಟು ಸ್ವಾಮಿ ದೇಶಿಕನು ಎಷ್ಟು ಅದ್ಭುತವಾಗಿ ಇದರಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಬಹಳ ವಿಶೇಷವಾದ ವಿಷಯಗಳನ್ನು ಇಲ್ಲಿ ಯಾವುದೋ ಪೇಜ್ ಬಂದ್ಬಿಡ್ತಿದೇನೋ, ಹೆಚ್ಚು ಕಡಿಮೆ ಆಗ್ತಿದೆ ಇಲ್ಲಿ ಸ್ಕ್ಯಾನಿಂಗ್ ಅಲ್ಲಿ. ಬೇರೆ ಯಾವುದಾದ್ರೂ ಕಾಪಿ ಇದೆಯಾ ನೋಡಬೇಕು. ಅದರಲ್ಲಿ ಸಾಫ್ಟ್ ಕಾಪಿ ಇಲ್ಲಿ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ ಸ್ಕ್ಯಾನ್ ಮಾಡಿರೋದ್ರಲ್ಲಿ. ಯಾಕೆಂದರೆ ಈ ಪೇಜು ಅಂಟಿಸಿದ್ದಾರೆ ಇಲ್ಲಿ ಪ್ರಿಂಟೆಡ್ ಬುಕ್ಕಲ್ಲಿ. ಯಾವುದೇ ಶೋಧನಂ ಅನ್ನೋ ಒಂದು ಎಕ್ಸ್ಟ್ರಾ ಪೇಜ್ ತೆಗೆದು ಅಂಟಿಸ್ಬಿಟ್ಟಿದ್ದಾರೆ ಮಧ್ಯ. ಸ್ಕ್ಯಾನ್ ಮಾಡೋರು ಅದನ್ನು ಸೇರಿಸ್ಕೊಂಡು ಸ್ಕ್ಯಾನ್ ಮಾಡಿಬಿಟ್ಟಿದ್ದಾರೆ. ಅಲ್ವೇ ಇಲ್ಲಿ ಪ್ರಾಬ್ಲಮ್ ಆಗಿದೆ. ಅದನ್ನು ನಾನೇ ಓದ್ಬಿಡ್ತೀನಿ ಇವಾಗ ಸದ್ಯಕ್ಕೆ. ಆಮೇಲೆ ನಾನು ಸ್ಕ್ಯಾನ್ ಮಾಡಿ ನಿಮ್ಗೆ ಶೇರ್ ಮಾಡ್ತೀನಿ ಈ ಪೇಜನ್ನು. ಇದು 105ನೇ ಪುಟ. ಇದರಲ್ಲಿ ಸ್ವಲ್ಪ ಭಾಗ ಹೋಗಿದೆ. ತದೇವ ವಿರುಣೋತಿ ಅನ್ನೋದು ಭಾಷ್ಯ ಇಲ್ಲಿ. ತದೇವ ವಿರುಣೋತಿ ಯಜ್ಞಶಿಷ್ಟಾಶಿನಃ ಸಂತಹ. ಇದು ಭಾಷ್ಯ. ಒಂದು ನಿಮಿಷ, ನನ್ನ ಇಂಗ್ಲಿಷ್ ಪುಸ್ತಕದಲ್ಲಿ ಶೇರ್ ಮಾಡ್ತೀನಿ, ಅದರಲ್ಲಿ ಭಾಷ್ಯ ಇದೆ. ಅನ್ಕೊಂಡಿದ್ದೀನಿ. ಇದು ಮೂಲ ಮಾತ್ರ ಇದರಲ್ಲಿ, ಇನ್ನೊಂದು ನನ್ನ ಇಂಗ್ಲಿಷ್ ಪುಸ್ತಕದಲ್ಲಿ ಮೂಲ ಇದೆ, ಅದರಲ್ಲಿ ಅದನ್ನ ಇಲ್ಲಿ ಶೇರ್ ಮಾಡ್ತೀನಿ. ಯಜ್ಞಶಿಷ್ಟಾಶಿನಃ ಸಂತಹ, ಯಾರು ಯಜ್ಞದಲ್ಲಿ
ಆರಾಧಿಸಿ ಅದರ ಹವಿಸ್ಸನ್ನು ಪ್ರಸಾದವಾಗಿ ಸ್ವೀಕಾರ ಮಾಡಿ ಶರೀರ ಯಾತ್ರೆಗೋಸ್ಕರ ಉಪಾಯ ಅನುಷ್ಠಾನ ಮಾಡಲು ಬೇಕಾದ ಶರೀರ ಯಾತ್ರೆ ಎಲ್ಲ ಪುರುಷಾರ್ಥಗಳಿಗೂ ಬೇಕಾದದ್ದು, ಮುಮುಕ್ಷುವಿಗೆ ವಿಶೇಷವಾಗಿಯೂ ಬೇಕಾದದ್ದು. ಅದಕ್ಕೋಸ್ಕರ ಅದನ್ನು ಯಜ್ಞದ ಹವಿಸ್ಸನ್ನೇ ಪ್ರಸಾದವನ್ನೇ ಸ್ವೀಕಾರ ಮಾಡಿ ಜೀವನ ಮಾಡ್ತಾರೋ, ಶರೀರ ಯಾತ್ರೆ ಮಾಡ್ತಾರೋ ಅವರಿಗೆ ಎಲ್ಲ ವಿಧವಾದ ಸರ್ವಕಿಲ್ಬಿಷೈಹಿ ಮುಚ್ಯಂತೆ, ಎಲ್ಲ ದೋಷಗಳು ನಾಶವಾಗುತ್ತೆ ಅವರಿಗೆ. ಭುಂಜತೆ ತೇತು ಅಘಂ ಪಾಪಾಹ ಯೇ ಪಚಂತಿ ಆತ್ಮಕಾರಣಾತ್. ತಮ್ಮ ಸ್ವಂತಕ್ಕೋಸ್ಕರ ಯಾರು ಮಾಡ್ತಾರೋ ಅವರು ಪಾಪವನ್ನೇ ತಿಂತಾರೆ ಅಂತ ಹೇಳಿದೆ. ಪಾಪಂ ಭುಂಜಂತೆ ಅಘಂ ಭುಂಜತೆ. ಅಘಂ ಭುಂಜತೆ ಅಂತ ಹೇಳಿದ್ರೆ ಪಾಪವನ್ನೇ ಊಟ ಮಾಡ್ತಾರೆ ಅಲ್ಲ, ಪಾಪದ ಪರಿಣಾಮವನ್ನು ಪಡೆದುಕೊಳ್ತಾರೆ ಅಂತ ಅರ್ಥ. ಅವರಿಗೆ ಪಾಪಾಹ ಅಂತಾನೆ ಹೇಳ್ಬಿಟ್ಟಿದೆ. ಪಾಪವನ್ನು ಉಳ್ಳವರು ಪಾಪಿಗಳನ್ನು ಪಾಪವೇ ಅಂತ ಹೇಳ್ಬಿಟ್ಟಿದೆ ಅವರಿಗೆ. ಅದುವೇ ಅವರಿಗೆ ಸಾರಭೂತವಾಗ್ಬಿಡುತ್ತೆ. ತದ್ಗುಣ ಸಾರತ್ವ ಅದನ್ನು ನ್ಯಾಯದಿಂದ ಅಂತ ಹೇಳಿದ್ರು. ವ್ಯಾಖ್ಯಾನ ಇಲ್ಲಿ ಭಾಷ್ಯ ತದೇವ ವಿವೃಣೋತಿ, ಅದನ್ನೇ ವಿವರಿಸ್ತಾರೆ. ಮತ್ತೆ ಇಂದ್ರಾದಿ ಆತ್ಮನ ಅವಸ್ಥಿತ ಪರಮಪುರುಷ ಆರಾಧನಾರ್ಥತೆಯ, ಇಂದ್ರ ಮೊದಲಾದಿಗೆ ಆತ್ಮನಾಗಿ ಇರುವಂತಹ ಪರಮಪುರುಷನ ಆರಾಧನಕ್ಕೆ ಪ್ರಯೋಜನವಾಗಲಿ ಅಂತಾನೆ ದ್ರವ್ಯಾಣಿ ಉಪಾದಾಯ ವಿಪಚ್ಯ, ಅದನ್ನು ಸ್ವೀಕಾರ ಮಾಡಿ ದ್ರವ್ಯಗಳನ್ನೆಲ್ಲ ತೆಗೆದುಕೊಂಡು ಬಂದು ಬೇರೆ ದ್ರವ್ಯಗಳು ಕೂಡ ಆರಾಧನೆಗೆ ಬೇಕಾದ್ದು ಅದನ್ನು ಪಚನ ಮಾಡಿ ತೈಹಿ ಯಥಾವಸ್ಥಿತಂ ಪರಮಪುರುಷಂ ಆರಾಧ್ಯ. ಯಥಾವಸ್ಥಿತಂ ಅಂತ ಹೇಳಿದ್ರೆ ದೇವತೆಗಳಿಗೆಲ್ಲ ಆರಾಧ್ಯನಾದವನು, ಆತ್ಮನಾದವನು, ದೇವತೆಗಳಿಗೆಲ್ಲ ಆತ್ಮನಾದವನು, ಎಲ್ಲ ಯಜ್ಞಗಳಿಂದಲೂ ಆರಾಧ್ಯನಾದವನು. ಆ ಒಂದು ದೃಷ್ಟಿಯಿಂದ ಆರಾಧಿಸಿ ತಚ್ಛಿಷ್ಟ ಅಶನೇನ, ಅದರಲ್ಲಿ ಮಿಕ್ಕ ಹವಿಸ್ಸು ಪ್ರಸಾದವನ್ನು ಸ್ವೀಕಾರ ಮಾಡಿ ಶರೀರ ಯಾತ್ರಾಂ ಕುರ್ವತೆ, ಶರೀರ ಯಾತ್ರಾಂ ಕುರ್ವತೆ, ಯಾರು ಶರೀರ ಧಾರಣೆಯನ್ನು ಮಾಡ್ತಾರೋ ತೇತು ಅವರಾದರೋ ಅನಾದಿ ಕಾಲ ಉಪಾರ್ಜಿತೈಹಿ, ಉಪಾರ್ಜಿತ ಅಂದರೆ ಸಂಪಾದಿಸಲ್ಪಟ್ಟದ್ದು ಅಂತ ಅರ್ಥ. ಆರ್ಜಿತ ಸಂಪಾದಿಸಲ್ಪಟ್ಟದ್ದು, ಅನಾದಿ ಕಾಲದಿಂದ ಸಂಪಾದಿಸಲ್ಪಟ್ಟ ಕಿಲ್ಬಿಷೈಹಿ ಕಲ್ಮಶಗಳಿಂದ ಆತ್ಮಯಾಥಾತ್ಮ್ಯ ಅವಲೋಕನ ವಿರೋಧಿಭಿಹಿ. ಇದುವೇ ಮುಖ್ಯವಾದದ್ದು. ಇದು ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಎಲ್ಲ ಕಡೆಯೂ ಕೂಡ ಶಬ್ದಗಳಿಗೆ ಆಯಾ ಪ್ರಕರಣಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಇಲ್ಲಿ ಪ್ರಕರಣ ಅಂತ ಹೇಳಿರೋದು ಯಾವುದು ಅಂದರೆ ಆತ್ಮಾವಲೋಕನವದೇ ಕರ್ಮಯೋಗ ಹೇಳಲ್ಪಡ್ತಾ ಇದೆ. ಇಲ್ಲಿ 3ನೇ ಅಧ್ಯಾಯದಲ್ಲಿ ಕರ್ಮಯೋಗದಿಂದ ಪಡೆಯುವ ಫಲ ಏನು ಅಂದರೆ ಆತ್ಮಾವಲೋಕನ. ಆದ್ದರಿಂದ ಇಲ್ಲಿ ಯಾವ ಪ್ರತಿಬಂಧಕವಾದ ಎಲ್ಲ ದೋಷಗಳು ಹೋಗುತ್ತೆ ಅಂದರೆ ಆತ್ಮಾವಲೋಕನಕ್ಕೆ ವಿರುದ್ಧವಾದದ್ದು ಅಂತ ಅರ್ಥ. ಇದು ಉಪಾಯ ವಿರೋಧಿ. ಅದನ್ನೇ ಹೇಳ್ತಿದ್ದಾರೆ. ಆತ್ಮಯಾಥಾತ್ಮ್ಯ ಅವಲೋಕನ ವಿರೋಧಿಭಿಹಿ ಸರ್ವೈಹಿ ಮುಚ್ಯಂತೆ. ಅವಳು ಸರ್ವಹ ಅನ್ನೋ ಶಬ್ದವನ್ನು ಸಂಕುಚಿತವಾದ ಅರ್ಥದಲ್ಲಿ ಹೇಳಬೇಕು. ಸರ್ವಹ ಅಂತ ಹೇಳಿದ್ರೆ ಒಂದು ಕಡೆ ಅಧಿಕವಾದ ಹೆಸರು ಅರ್ಥ ಬರುತ್ತೆ, ಒಂದು ಕಡೆ ಸ್ವಲ್ಪ ಸಂಕುಚಿತವಾದ ಅರ್ಥವನ್ನು ಮಾಡಬೇಕು, ಒಂದು ಕಡೆ ಅಧಿಕವಾದ ಅರ್ಥ ಮಾಡಬೇಕು. ಆ ರೀತಿ ಇಲ್ಲಿ ಅರ್ಥ ಮಾಡಬೇಕಾಗುತ್ತೆ. ಸರ್ವಕಿಲ್ಬಿಷೈಹಿ ಅಂತ ಹೇಳಿರೋದಕ್ಕೆ ಆ ರೀತಿ ಅರ್ಥ. ಏತು ಪರಮಪುರುಷೇಣ ಇಂದ್ರಾದಿ ಆತ್ಮನ ಸ್ವಾರಾಧನಾಯ ದತ್ತಾನಾಂ, ಪರಮಪುರುಷನಿಂದಲೇ ಕೊಡಲ್ಪಟ್ಟದ್ದು. ಫಲಮತ ಉಪಪತ್ತೇ ಬ್ರಹ್ಮಸೂತ್ರದಲ್ಲಿ ಎಲ್ಲ ಕರ್ಮಗಳಿಗೂ ಫಲವನ್ನು ಕೊಡುವುದು ಪರಮಾತ್ಮನೇ ಅನ್ನೋದು ಸ್ಥಾಪನೆ ಮಾಡಿದ್ದಾರೆ ಬಾದರಾಯಣರು. ಇಂಥ ಪರಮಪುರುಷನಿಂದಲೇ ಕೊಡಲ್ಪಟ್ಟದ್ದು. ಇಂದ್ರ ಮೊದಲಾದ ದೇವತೆಗಳಿಗೆ ಆತ್ಮನಾಗಿದ್ದುಕೊಂಡು ಅವ್ರ ಮೂಲಕ ಕೊಟ್ಟಂಥದ್ದು. ಯಾಕೆ ಕೊಟ್ಟಿರೋದು ಅಂದರೆ ಸ್ವಾರಾಧನಾಯ ದತ್ತಾನಾಂ, ತನ್ನನ್ನು ಆರಾಧಿಸಲಿ ಎನ್ನುವ ದೃಷ್ಟಿಯಿಂದಲೇ ಕೊಟ್ಟದ್ದು. ಆತ್ಮಾರ್ಥತೆಯ ಉಪಾದಾಯ, ತಮ್ಮ ಪ್ರಯೋಜನಕ್ಕಾಗಿಯೇ, ಸ್ವಂತ ಪ್ರಯೋಜನಕ್ಕಾಗಿ ಸ್ವೀಕಾರ ಮಾಡಿ ವಿಪಚ್ಯ ಅಶ್ನಂತಿ, ಅದನ್ನು ಪಚನ ಮಾಡಿ ತಿಂತಾರೋ ಅವರು ಪಾಪಾತ್ಮಾನಃ ಅಘಮೇವ ಭುಂಜಂತೆ, ಅವರು ಪಾಪಿಗಳಾಗಿ ಪಾಪವನ್ನೇ ಊಟ ಮಾಡ್ತಾರೆ ಅಂತ ಹೇಳಿದೆ. ಅಂದರೆ ಅಘ ಪರಿಣಾಮಿವತ್ವಾತ್ ಅಘಂ ಇತಿ ಉಚ್ಯತೆ. ಇದು ಪಾಪದ ಪರಿಣಾಮ, ಆದ್ದರಿಂದ ಅದನ್ನು ಅನುಭವಿಸ್ತಾರೆ ಅಂತ ಅರ್ಥ. ಆತ್ಮಾವಲೋಕನ ವಿಮುಖಾಹ ನರಕಾಯ ಏವ ಪಚಂತೆ. ಆತ್ಮಾವಲೋಕನದಿಂದ ವಿಮುಖರಾಗಿ ನರಕ ಪ್ರಾಪ್ತಿಗಾಗಿಯೇ ಅವರು ಊಟ ಮಾಡೋದು. ಅದಕ್ಕೆ ಪ್ರಯೋಜನವಾಗುತ್ತೆ, ಬೇರೆ ಏನಕ್ಕೂ ಪ್ರಯೋಜನವಾಗುವುದಿಲ್ಲ ಅಂತ ಹೇಳಲ್ಪಟ್ಟಿದೆ. ಇದು ಅಂದರೆ ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾರೆ ಸ್ಪಷ್ಟವಾಗಿ. ಇವಾಗ ತಾತ್ಪರ್ಯ ಚಂದ್ರಿಕೆಯಲ್ಲಿ ತಾತ್ಪರ್ಯ ಚಂದ್ರಿಕೆ ಮೂಲ ಇಲ್ಲಿ ಪೂರ್ಣವಾಗಿಲ್ಲ.
ವೃತ್ತಿ ಪರಿಹಾರ ತಾತ್ಪರ್ಯ ಚಂದ್ರಿಕೆಯು ಇಲ್ಲಿದೆ, ಒಂದು ನಿಮಿಷ. ತಾತ್ಪರ್ಯ ಚಂದ್ರಿಕೆ ಮೂಲವೂ ಇದೆ, ಸದ್ಯಕ್ಕೆ ಶೇರ್ ಮಾಡ್ತೀನಿ, ಯಾವಾಗ ನೋಡೋದಕ್ಕೆ ಅನುಕೂಲವಾಗುತ್ತೆ. ಈ 13 ಇದೆ. ತಾತ್ಪರ್ಯ ಚಂದ್ರಿಕೆ ಮೂಲ ಅಧ್ಯಾಯ ಕೂಡ ಇತ್ತು, 3ನೇ. ಪುನರುಕ್ತಿ ಪರಿಹಾರಾಯ, ಇದು ಕಾಣುತ್ತೆ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ. ಪುನರುಕ್ತಿ ಪರಿಹಾರಾಯ, ಇಲ್ಲಿ ಈ ತಾತ್ಪರ್ಯ ಚಂದ್ರಿಕೆ ಈ ಶ್ಲೋಕಕ್ಕೆ ಪುನರುಕ್ತಿ ಪರಿಹಾರಾಯ ಅರ್ಥಾಂತರ ಪರತ್ವ ವಿದಾಸಾಯ ಚ ಆಹ ತದೇವ ವಿವೃಣೋತಿ ಇತಿ. ಭಾಷ್ಯದಲ್ಲಿ ತದೇವ ವಿವೃಣೋತಿ ಅನ್ನೋದಕ್ಕೆ ಅದನ್ನೇ ಮತ್ತೆ ವಿವರವಾಗಿ ಹೇಳ್ತಾ ಇದ್ದಾರೆ ಅಂತ ಅರ್ಥ. ಇದು ಪುನರುಕ್ತಿಯನ್ನು ಪರಿಹಾರ ಮಾಡೋಕ್ಕೋಸ್ಕರ ಕೂಡ, ಮತ್ತೆ ಬೇರೆ ಯಾವ ಅರ್ಥವೂ ಇದಕ್ಕೆ ಹೇಳಕ್ಕೆ ಸಾಧ್ಯವಿಲ್ಲದೆ ಇರೋ ಹಾಗೆ ಹಿಂದಿನ ಶ್ಲೋಕಕ್ಕೆ ಸಂಗತವಾಗಿ ಅದಕ್ಕೆ ಅನುಗುಣವಾದ ಅರ್ಥವನ್ನೇ ಹೇಳಬೇಕು. ಅದರ ವಿವರಣೆಯೇ ಇಲ್ಲಿಯೂ ಕಂಡು ಬರ್ತಾ ಇದೆ ಅನ್ನೋದನ್ನ ಭಾಷ್ಯಕಾರರು ಸ್ಪಷ್ಟಪಡಿಸ್ತಾರೆ. ಪ್ರವೇಶದಲ್ಲಿ ತದೇವ ವಿವೃಣೋತಿ, ಇದುವರೆಗೂ ಹೇಳೋ ವಿಷಯವೇ ವಿವರಿಸಲ್ಪಡುತ್ತೆ. ಮತ್ತೆ ತತ್ರ ಪೂರ್ವಾರ್ಧಂ ಶ್ರೇಯ ಪರಮವಾಪ್ಸ್ಯತ ಇತ್ಯಸ್ಯ ಪ್ರಕಾರ ಕಥನಂ. ಮೊದಲು ಭಾಗ ಹೇಳಿದ್ದು ಯಜ್ಞಶಿಷ್ಟಾಶಿನಸ್ಸಂತಹ ಮುಚ್ಯಂತೆ ಸರ್ವಕಿಲ್ಬಿಷೈಹಿ ಅಂತ ಹೇಳಿರೋದು ಶ್ರೇಯ ಪರಮವಾಪ್ಸ್ಯತ ಅನ್ನುವುದರ ಪ್ರಕಾರ. ಪರಂ ಶ್ರೇಯ ಅಂತ ಹೇಳಿದ್ರೆ ಮೋಕ್ಷಾಖ್ಯವಾದ ಶ್ರೇಯಸ್, ಅದು ಆ ಫಲವನ್ನ ಪಡೆದುಕೊಳ್ಳೋಕೆ ಅಂತ ಹೇಳಿರೋದು ಮೊದಲ ಭಾಗದ ಶ್ಲೋಕ. ಯಜ್ಞಶಿಷ್ಟಾಶಿನಸ್ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಹಿ ಅನ್ನೋದು. ಉತ್ತರಾರ್ಧಂತು ತೈರ್ದತ್ತಾನೆ ಇತ್ಯುಕ್ತ ಚೋರತ್ವ ಪ್ರಪಂಚನ ರೂಪಂ. ಹಿಂದಿನ ಶ್ಲೋಕದಲ್ಲಿ ಅದು ಎರಡು ಶ್ರೇಯ ಪರಮಾಪ್ಸ್ಯತ ಅಂತ ಹಿಂದೆ ಹೇಳಲ್ಪಟ್ಟಿದ್ದು, ಮತ್ತೆ ತೈರ್ದತ್ತಾನ ಅಪ್ರದಾಯಭ್ಯ ಯೋ ಭುಕ್ತೆ ಸ್ಥೇನೈವ ಸಹ ಅನ್ನಿರುವ ಅರ್ಥವನ್ನ ಎರಡನೇ ಭಾಗ ತೇ ತ್ವಗಂ ಮುಂಜತೆ ಪಾಪಾಹ ಏ ಪಚಂತಿ ಆತ್ಮಕಾರಣ, ಅದರ ಅರ್ಥವು ಎರಡನೇ ಭಾಗದ ಶ್ಲೋಕದ ಎರಡನೇ ಭಾಗ. ಯಜ್ಞ ಆಕೃಷ್ಟ ಯಷ್ಟವ್ಯಾದಿ ಆಕಾರ ವಿಶೇಷಕತನಂ ಇಂದ್ರಿಯಾದಿ ಆತ್ಮನ. ಅದರಿಂದ ಯಜ್ಞ ಅನ್ನುವುದರಿಂದ ಹೇಳಲ್ಪಟ್ಟ ಯಜ್ಞ ಆಕೃಷ್ಟ, ಯಜ್ಞದಿಂದ ನಾವು ತಿಳಿಯಲ್ಪಡುವಂಥದ್ದು, ಆಕರ್ಷಿಸಲ್ಪಡುವಂತಹ ಒಂದು ಆಕಾರ. ಯಜ್ಞ ಅಂದರೆ ಇಂದ್ರಾವರುಣ ಮೊದಲಾದ ದೇವತೆಗಳ ಆರಾಧನೆ ಅಂತ
ಆ ಇಂದ್ರಾದಿ ದೇವತೆಗಳಿಗೆ ಆತ್ಮನಾದ ಪರಮಪುರುಷನ ಆರಾಧನೆ ಅನ್ನೋದನ್ನ ಭಾಷಿಕಾರರು ಹೇಳಿದ್ರು. ಇಂದ್ರಾದಿ ಆತ್ಮನ ಅವಸ್ಥಿತ ಪರಮಪುರುಷ ಆರಾಧನಾರ್ಥತೆಯ ಏವ ಅನ್ನೋದು ಭಾಷ್ಯ. ಅದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅದುವೇ ಇಲ್ಲಿ ಇಂದ್ರಾಧ್ಯಾತ್ಮನ ಅಂತ ಹೇಳಲ್ಪಟ್ಟಿದೆ. ಅವಧಾರಣೇನ ಕೇವಲ ಇಂದ್ರಾದಿ ಅರ್ಥತ್ವ ಸ್ವಾರ್ಥತ್ವಯೋ ವ್ಯವಚ್ಛೇದ ಅಂತ ಹೇಳಿದ್ರು. ಇಲ್ಲಿ ಹೇಳಿದಾಗ ಭಾಷ್ಯಕಾರರು ವ್ಯಾಖ್ಯಾನದಲ್ಲಿ ಭಾಷ್ಯದಲ್ಲಿ ಹೇಳುವಾಗ ಇಂದ್ರಾಧ್ಯಾತ್ಮನ ಅವಸ್ಥಿತ ಪರಮಪುರುಷಾರಾಧನಾ ಅರ್ಥತೆಯ ಏವ ಅಂತ ಹೇಳಿದ್ರು. ಆ ಏವ ಅನ್ನೋದು ಇದೆಯಲ್ಲ, ಅದಕ್ಕೋಸ್ಕರವೇ ಅದುವೇ ಅಲ್ಲಿ ಅರ್ಥ ಮುಖ್ಯವಾದದ್ದು ಅನ್ನೋದ್ರಿಂದ ಇಂದ್ರನೇ ಅಂತ ಉದ್ದೇಶದಿಂದ ಮಾಡುವಂಥದ್ದಲ್ಲ. ಅಲ್ಲಿ ಹೇಳ್ತೀರ ಕೇವಲ ಇಂದ್ರಾದ್ಯರ್ಥತ್ವ ಸ್ವಾರ್ಥತ್ವಯೋಹೋ, ನಮಗೋಸ್ಕರವೂ ಅಲ್ಲ, ಸ್ವಾರ್ಥವೂ ಅಲ್ಲ, ಇಂದ್ರಾದಿ ದೇವತೆಗಳಿಗೋಸ್ಕರವೂ ಅಲ್ಲ, ಇಂದ್ರಾದಿ ದೇವತೆಗಳಿಗೆ ಆತ್ಮನಾದ ಪರಮಪುರುಷನ ಆರಾಧನೆಗೆ ಅಂತ ಕೊಡಲ್ಪಟ್ಟಿದೆ ಅನ್ನೋದೇ ಇಲ್ಲಿ ಮುಖ್ಯ ಅರ್ಥ ಅಂತ ಹೇಳ್ತಾ ಇದ್ದಾರೆ. ಎರಡು ಅರ್ಥ ಬರುತ್ತೆ ಅಲ್ಲಿ, ಮೂರು ಅರ್ಥ ಬರುತ್ತೆ. ಯಜ್ಞಶಿಷ್ಟಾಶಿನಃ ಅಂತ ಯಜ್ಞ ಅಂತ ಹೇಳಿದ್ರೆ, ಯಜ್ಞ ಅನ್ನೋದ್ರಿಂದ ವೇದಗಳಲ್ಲಿ ಹೇಳಲ್ಪಟ್ಟ ಎಲ್ಲ ಯಜ್ಞಗಳು ನಮಗೆ ಮನಸ್ಸಿಗೆ ಬರುತ್ತೆ. ಅದರಿಂದ ಇಂದ್ರನೋ ಅಗ್ನಿಯೋ ವರುಣನೋ ಅವರಿಗೆಲ್ಲ ಆರಾಧಿಸುವಂತಹ ಯಜ್ಞದ ಮಂತ್ರಗಳೆಲ್ಲ ನೋಡಿದ್ರೆ ಆ ರೂಪದಲ್ಲಿ ಎಲ್ಲವೂ ಇದೆ. ಇವಾಗ ಇಂದ್ರಾಯ ಸ್ವಾಹ ಅಂತ ಹೇಳ್ತೀವಿ, ಅಗ್ನೇಯ ಸ್ವಾಹ ಅಂತ ಹೇಳ್ತೀವಿ, ಸೋಮಾಯ ಸ್ವಾಹ ಅಂತ ಹೇಳ್ತೀವಿ. ಇದೆಲ್ಲ ಆ ದೇವತೆಗಳಿಗೆ ಹೇಳಿದ ಹಾಗೆ ಇದೆ. ಅದರಿಂದ ಬರೋ ಫಲ ನಮಗೋಸ್ಕರ ಅನ್ನುವ ದೃಷ್ಟಿಯೂ ಇದೆ. ಇದೆರಡನ್ನೂ ತಳ್ಳಿ ಹಾಕಿ ಕೇವಲ ಇಂದ್ರಾದಿ ದೇವತೆಗಳು ಉದ್ದೇಶವಲ್ಲ, ನಮಗೋಸ್ಕರವೂ ಅಲ್ಲ, ಇಂದ್ರಾದಿ ದೇವತೆಗಳಿಗೆ ಆತ್ಮನಾದ ಪರಮಪುರುಷನ ಆರಾಧನೆಗೋಸ್ಕರ ಅನ್ನೋದನ್ನ ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಅದನ್ನ ಭಾಷಿಕಾರರು ಏವ ಅಂದ್ರೆ ಅದುವೇ ಅವಧಾರಣೆ ಒತ್ತಿ ಹೇಳ್ತಾ ಇದ್ದಾರೆ. ಅದರಿಂದ ಕೇವಲ ಇಂದ್ರಾದಿ ಅರ್ಥತ್ವ ಸ್ವಾರ್ಥತ್ವಯೋ ವ್ಯವಚ್ಛೇದ, ಅದೆರಡು ತಳ್ಳಿ ಹಾಕಲ್ಪಟ್ಟಿದೆ ಅಂತ ಹೇಳಿದ್ರು. ದ್ರವ್ಯೋಪಾದನ ಪಚನ ದಶಯೋರಪಿ, ಅಲ್ಲಿಯೂ ಕೂಡ ಪರಮಪುರುಷ ಆರಾಧನತ್ವ ಬುದ್ಧಿ ಕಾರ್ಯ ಇತಿ ಜ್ಞಾಪನಾಯ. ದ್ರವ್ಯವನ್ನ ತೆಗೆದುಕೊಂಡು ಬರ್ತೀವಿ ನಾವು, ಸಮಿತಿಗಳನ್ನು ಆಹರಣ ಮಾಡ್ತೀವಿ, ದರ್ಭೆಯನ್ನು ಸಂಗ್ರಹಣ ಮಾಡ್ಕೊಂಡು ಬರ್ತೀವಿ. ಇವುಗಳೆಲ್ಲ ನಮಗೆ ಬೇಕಾದದ್ದು. ಹಾಲು ತಗೊಂಡು ಬರ್ತೀವಿ, ಕ್ಷೀರವನ್ನ, ಅನ್ನವನ್ನ, ಅಕ್ಕಿಯನ್ನು ತೆಗೆದುಕೊಂಡು ಬರ್ತೀವಿ. ಇದೆಲ್ಲ ದ್ರವ್ಯಗಳ ಉಪಾದಾನ ಅನ್ನೋದು ಒಂದು ಪಾಂಚಕಾಲಿಕ ಪ್ರಕ್ರಿಯೆಯಲ್ಲಿ ಹೇಳಲ್ಪಟ್ಟಿದೆ. ಅದರಿಂದ ಅಭಿಗಮನ, ಉಪಾದಾನ, ಯುಜ್ಯ, ಯೋಗ, ಸ್ವಾಧ್ಯಾಯ, ಯೋಗ ಮೊದಲಾದದ್ದು ಪಾಂಚಕಾಲಿಕ ಪ್ರಕ್ರಿಯೆ ಅಂತ. ಅದರಲ್ಲಿ ಉಪಾದಾನ ಅನ್ನೋದು ದ್ರವ್ಯದ, ಅದನ್ನ ನಾವು ಆರ್ಜನೆ ಮಾಡೋದು, ಸಂಪಾದನೆ ಮಾಡೋದು. ಯಾವುದಕ್ಕೋಸ್ಕರ ಅಂದರೆ ಯಜ್ಞಗಳಿಗೋಸ್ಕರ ಬೇಕಾದ ದ್ರವ್ಯಗಳು. ಆ ಉಪಾದಾನವೂ ಕೂಡ ಪರಮಪುರುಷನ ಆರಾಧತ್ವ ಬುದ್ಧಿಯಿಂದಲೇ ಮಾಡಬೇಕು. ಅಕ್ಕಿಯನ್ನು ತರೋದು ಕೂಡ ನಮಗೋಸ್ಕರ ಅನ್ನೋ ದೃಷ್ಟಿಯಿಂದ ತರಬಾರ್ದು. ಆ ಯಜ್ಞಗಳಿಂದ ಅದರಲ್ಲಿ ಹವಿಸ್ಸನ್ನು ಮಾಡಿ ಪರಮಪುರುಷನಿಗೆ ಆರಾಧನೆ ಮಾಡೋಕ್ಕೋಸ್ಕರ ತರ್ತಾ ಇದ್ದೀನಿ ಅನ್ನುವ ದೃಷ್ಟಿ ಇರಬೇಕು ಅಂತ ಹೇಳ್ತಾರೆ. ಎಲ್ಲದರಲ್ಲಿಯೂ ದ್ರವ್ಯ ಉಪಾದಾನ ಪಚನ ದಶಯೋರಪಿ, ಪಚನ ಅನ್ನೋದ್ರಲ್ಲಿಯೂ ಅಷ್ಟೇ, ಅಡುಗೆ ಮಾಡುವಾಗಲೂ ಹಾಗೆಯೇ, ಭಗವಂತನ ಆರಾಧನೆಗಾಗಿಯೇ ಈ ದೃಷ್ಟಿ ಎಲ್ಲದರಲ್ಲಿಯೂ ಇರಬೇಕು ಅಂತ ಬಹಳ ಇದು ಪರಮಾರ್ಥವಾದದ್ದು. ಇದು ವೇದಾಂತದಲ್ಲಿ ಹೇಳುವಂತಹದ್ದು. ದ್ರವ್ಯೋಪಾದನ ಪಚನ ದಶಯೋರಪಿ ಪರಮಪುರುಷಾರ್ಥತ್ವ ಬುದ್ಧಿ ಕಾರ್ಯ ಇತಿ ಜ್ಞಾಪನಾಯ ದ್ರವ್ಯಾಣಿ ಉಪಾದಾಯ ಇತ್ಯೇತದುಕ್ತಂ. ಹೇಗೆ ಭಾಷಿಕಾರರು ಎಷ್ಟು ಬಹಳ ಗಂಭೀರವಾದ ಭಾಷ್ಯಕಾರರದು ಅನೇಕ ಅರ್ಥಗಳಿದೆ, ಅದರಲ್ಲಿ ಆಳವಾದ ಅರ್ಥಗಳು. ಈ ವ್ಯಾಖ್ಯಾನವಿಲ್ಲದೆ ತಿಳಿಯೋದಿಲ್ಲ ನಮಗೆ. ಇಂದ್ರಾದಿ ಆತ್ಮನ ಅವಸ್ಥಿತ ಪರಮಪುರುಷ ಆರಾಧನತೆಯ ಏವ ದ್ರವ್ಯಾಣಿ ಉಪಾದಾಯ ಅಂದ್ರು. ದ್ರವ್ಯ ಉಪಾದಾನದಲ್ಲಿಯೂ ಅದೇ ದೃಷ್ಟಿ, ಆ ಯಜ್ಞದಲ್ಲಿಯೂ ಅದೇ ದೃಷ್ಟಿ, ಹವಿಸ್ಸು ಸಮರ್ಪಣೆಯಲ್ಲೂ ಅದೇ ದೃಷ್ಟಿ, ಅವರು ಕೊಡುವ ಫಲವೂ ಅದೇ ದೃಷ್ಟಿ. ಅದಕ್ಕೋಸ್ಕರವೇ ಎಲ್ಲದರಲ್ಲಿಯೂ ಪರಮಪುರುಷನ ಆರಾಧನೆಯೇ ಪ್ರಧಾನವಾದ ದೃಷ್ಟಿ ಆಗಬೇಕು ಅನ್ನೋದು ಇಲ್ಲಿ ತಿಳಿಸಲ್ಪಡ್ತಿದೆ. ಅದಕ್ಕೆ ಇಲ್ಲಿ ಏವ ದ್ರವ್ಯಾಣಿ ಉಪಾದಾಯ, ಅದಕ್ಕೋಸ್ಕರವೇ ತಗೊಂಡ್ಬರ್ಬೇಕು ಅಂತ ಹೇಳ್ತಿದ್ದಾರೆ. ಏತಚ್ಚ ಏ ಪಚಂತಿ ಇತ್ಯದ್ ವ್ಯತಿರೇಕ ಲಬ್ಧಂ. ಏ ಪಚಂತಿ ಆತ್ಮಕಾರಣಾತ್ ಅನ್ನೋದಕ್ಕೆ ವಿರುದ್ಧವಾದದ್ದಿದು. ಆತ್ಮಕಾರಣವಲ್ಲ. ಪಚನ ಮಾಡುವುದು ಕೂಡ ಪರಮಾತ್ಮ ಕಾರಣ, ನಮ್ಮ ಕಾರಣವಲ್ಲ. ಪಚನವೂ ಹಾಗೆಯೇ, ಉಪಾದಾನವೂ ಹಾಗೆಯೇ, ಯಜ್ಞವೂ ಅದರಿಂದಲೇ, ಎಲ್ಲವೂ ಕೂಡ ಹಾಗೆಯೇ ಇರಬೇಕು ಅಂತ ಹೇಳಲ್ಪಡುತ್ತೆ. ಕೇವಲ ಇಂದ್ರಾದಿ ಆರಾಧನಸ್ಯಾಪಿ ವಸ್ತುತಃ ಪರಮಪುರುಷ ಆರಾಧನೂಪತ್ವಾದ ತದ್ವ್ಯವಚ್ಛೇದಾಯ ತತ್ತ ದೇವತಾಯ ಯಜನಸ್ಯ ಪರಮಪುರುಷಾರ್ಥ
ಪರ್ಯಂತತ್ವ ಸಿದ್ಧಯೇ ಚ ಯಥಾವಸ್ಥಿತಂ. ಇದೇ ಮುಂದೆ ಹೇಳಲ್ಪಡುತ್ತೆ. ಇದು ಮುಂದೆ ಹೇಳುವಾಗ ಇದರಲ್ಲಿ ಹೇಳ್ತಾರೆ, ಎಲ್ಲ ವಿಧಿಪೂರ್ವಕವಾಗಿ ಅವಿಧಿಪೂರ್ವಕವಾಗಿ ದೇವತೆಗಳನ್ನೇ ಆರಾಧಿಸಿದ್ರು ಯಜಂತೆ ಅವಿಧಿಪೂರ್ವಕಂ ಮಾಮೇವ ತೇ ಯಜಂತೆ. ಅವಿಧಿಪೂರ್ವಕಂ ನನ್ನನ್ನೇ ಯಾಗ ಮಾಡ್ತಾರಪ್ಪ, ಆರಾಧಿಸ್ತಾರೆ, ಆದರೆ ಅವ್ರು ತಿಳಿಯಿಲ್ಲ ಪರಮಾರ್ಥ, ತಿಳಿಯದೆ ಯಥಾವಸ್ಥಿತವಾದ ವಿಷಯವನ್ನ ಯಥಾವಸ್ಥಿತವಾಗಿ ತಿಳಿಯದೆ ದೇವತೆಯೇ ಫಲ ಕೊಡ್ತಾನೆ ಅನ್ಕೊಂಡು ಆರಾಧಿಸಿದ್ದಾರೆ. ನಿಜವಾಗಿ ಕೊಡ್ತಾ ಇರೋದು ನಾನೇ, ಅವರಿಗೆ ಆತ್ಮನಾಗಿರೋನು. ತಿಳಿದುಕೊಂಡು ಮಾಡಿದ್ರೆ ಮೋಕ್ಷವೂ ಸಿಗುತ್ತೆ, ತಿಳಿದೇ ಹೋದರೆ ಸಾಂಸಾರಿಕ ಫಲವೇ ಆಗುತ್ತೆ ಅನ್ನೋದನ್ನ ಮುಂದೆ ಹೇಳ್ತಾರೆ. ಅವಿಧಿಪೂರ್ವಕವಾಗಿ ವಿಧಿಪೂರ್ವಕವಾಗಿ ಹೇಗೆ ಮಾಡಬೇಕು ಅಂತ ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಕೇವಲ ಇಂದ್ರಾದಿ ಆರಾಧನಸ್ಯ ಅಪಿ ವಸ್ತುತಃ, ಇಂದ್ರನೇ ಅಂತ ಆರಾಧನೆ ಮಾಡಿದ್ರು ನಿಜವಾಗಿ ಏನಾಗುತ್ತೆ, ವಸ್ತುತಃ ಪರಮಪುರುಷ ಆರಾಧನ ರೂಪತ್ವಾತ್, ಅವನ ರೂಪ ಆರಾಧನ ರೂಪವೇ ಆಗೋದ್ರಿಂದ ಅತ್ರ ತದ್ವ್ಯವಚ್ಛೇದಾಯ. ಆದ್ದರಿಂದ ಕೇವಲ ಇಂದ್ರಾದಿ ಆರಾಧನವಿಲ್ಲ ಇಲ್ಲಿ ಹೇಳ್ತಾ ಇರೋದು. ತತ್ತದೇವತಾಯ ಯಜನಸ್ಯ ಪರಮಪುರುಷ ಪರ್ಯಂತತ್ವ ಸಿದ್ಧಯೇ. ಆ ದೇವತೆಗಳ ಯಾಗ ಮಾಡೋದು ಮಂತ್ರಗಳಲ್ಲಿ ದೇವತೆ ಹೆಸರು ಹೇಳಿದೆ, ಅದೆಲ್ಲವೂ ಕೂಡ ಪರಮಪುರುಷ ಪರ್ಯಂತವಾಗಿಯೇ ನಾವು ಯಥಾವಸ್ಥಿತವಾಗಿ ಮಾಡಬೇಕು. ಅದನ್ನ ಇಲ್ಲಿ ಹೇಳ್ತಿದೆ. ದ್ರವ್ಯಾಣಿ ಉಪಾದಾಯ ವಿಪಚ್ಯ ತೈಹಿ ಯಥಾವಸ್ಥಿತಂ ಪರಮಪುರುಷಂ ಆರಾಧ್ಯ. ಯಥಾವಸ್ಥಿತಂ ಪರಮಪುರುಷಂ ಆರಾಧ್ಯ, ಯಥಾವಸ್ಥಿತವಾದ ಪರಮಾತ್ಮನ ಆರಾಧಿಸಿ ಅಂತ ಹೇಳಿದೆ ಅಲ್ಲಿ. ಆದ್ದರಿಂದ ಅವರಿಗೆ ಆತ್ಮನಾದ ಪರಮಾತ್ಮನನ್ನೇ ಆರಾಧಿಸ್ತಿರೋದು ಅನ್ನೋ ದೃಷ್ಟಿಯಿಂದ ಅದಕ್ಕೋಸ್ಕರವೇ ಉಪಾದಾನ, ಅವನ ಆರಾಧನೆಗೆ ಪಚನ ಮಾಡ್ತಾ ಇರೋದು, ಎಲ್ಲವೂ ಪರಮಾತ್ಮ ಆರಾಧನಾ ದೃಷ್ಟಿಯಿಂದಲೇ ಮಾಡಬೇಕು ಅಂತ ಇಲ್ಲಿ ಹೇಳಲ್ಪಟ್ಟಿದೆ. ಯಜ್ಞಶಿಷ್ಟಂ ಅಮೃತಾಖ್ಯಂ ಅಶಿತುಂ ಶೀಲಂ ಯೇಷಾಂ ತೇ ಯಜ್ಞಶಿಷ್ಟಾಶಿನಃ. ಯಜ್ಞಶಿಷ್ಟಾಶಿನಃ ಅಂದರೆ ಯಜ್ಞಶಿಷ್ಟವನ್ನ ಸ್ವೀಕಾರ ಮಾಡಿ ಜೀವನ ಮಾಡುವುದೇ ಅವರಿಗೆ ಪ್ರಧಾನವಂತೆ, ಅದುವೇ ಮುಖ್ಯ ಅಂತ ಹೇಳಿದ್ರು. ಅಶಿತುಂ ಶೀಲಂ, ತಾಚ್ಛೀಲ್ಯ ಅನ್ನುವ ಅರ್ಥದಲ್ಲಿ ವ್ಯಾಕರಣದಲ್ಲಿ ಹೇಳಲ್ಪಡುತ್ತೆ. ತಾಚ್ಛೀಲ್ಯ ಅಂದರೆ ಅದುವೇ ಅವರಿಗೆ ಜೀವನ ಮುಖ್ಯವಾಗಿ ಅಂತ ಅರ್ಥ. ಪುಷ್ಪಾಹರಣ ಅಂತ ಹೇಳ್ತಾರೆ ಒಬ್ಬನಿಗೆ, ಪುಷ್ಪಾಹಾರ ಮಾಡೋದ್ರಲ್ಲಿ ತಾಚ್ಛೀಲ್ಯ ಅನ್ನುವ ಅರ್ಥದಲ್ಲಿ ಬರುತ್ತೆ. ಅದೆಲ್ಲ ಕೆಲವು ಪ್ರತ್ಯಯಗಳು ಅದು ಹಾಕುವಾಗ ಅದು ಅವನು ಪುಷ್ಪವನ್ನು ತಗೊಂಬಂದು ಅವನ ಜೀವನ ಮಾಡೋದು, ಆ ಜೀವನವೇ ಅದು ಅವನಿಗೆ. ಅದು ಯಾವ ಪ್ರಯೋಜನಕ್ಕೂ ಮಾಡೋದಿಲ್ವಂತೆ, ಬೇರೆ ಯಾವ ಪ್ರಯೋಜನ ಇಲ್ಲ, ಪುಷ್ಪಕ್ಕೆ ತಗೊಂಡು ಬರೋದೇ ಅವನಿಗೆ ಪ್ರಯೋಜನ, ಅದಕ್ಕೋಸ್ಕರವೇ ಮಾಡ್ತಾನೆ. ಅದು ತಾಚ್ಛೀಲ್ಯ ಅನ್ನುವ ಅರ್ಥದಲ್ಲಿ ಕೆಲವು ಪ್ರತ್ಯಯಗಳನ್ನು ಪಾಣಿನಿ ಹೇಳ್ತಾರೆ. ಆ ರೀತಿಯಲ್ಲಿ ಯಜ್ಞಶಿಷ್ಟಾಶಿನಃ ಅನ್ನೋದು ತಾಚ್ಛೀಲ್ಯ ಅರ್ಥದಲ್ಲಿ ಬರುತ್ತೆ. ಯಾವುದು ಅದು ತಾಚ್ಛೀಲ್ಯ, ಯಾವುದರಲ್ಲಿ ಅವರಿಗೆ ಆಳವಾದ ಅದುವೇ, ಬೇರೆ ಏನು ಪ್ರಯೋಜನವಿಲ್ಲ ಅಂತ ಹೇಳಿದ್ರು. ಯಜ್ಞಶಿಷ್ಟಂ ಅಮೃತಾಖ್ಯಂ ಅಶಿತುಂ, ಯಜ್ಞದ ಹವಿಸ್ಸಾದ ಅಮೃತವನ್ನ ತಿನ್ನೋದೇ ಅವ್ರಿಗೆ ಪ್ರಯೋಜನ, ಬೇರೆ ಏನು ಪ್ರಯೋಜನವಿಲ್ಲ, ಸ್ವಾರ್ಥಕ್ಕೋಸ್ಕರ ಅಲ್ಲ ಅಂತ ಹೇಳ್ತಾ ಇರೋದು. ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಅವನ ಪ್ರಸಾದವನ್ನು ಸ್ವೀಕರಿಸಿ ಶರೀರ ಧಾರಣೆ ಮಾಡೋದು, ಅದುವೇ ಉದ್ದೇಶ ಅವರಿಗೆ. ರಾಗಪ್ರಾಪ್ತ ಶರೀರ ಯಾತ್ರ ಯಜ್ಞಶಿಷ್ಟೇನ ಇವ ಕಾರ್ಯ ಇತಿ ನಿಯಮ. ಶರೀರ ಯಾತ್ರೆ ಅನ್ನೋದು ರಾಗಪ್ರಾಪ್ತ, ಅವರು ಇಷ್ಟದಂತೆ ಮಾಡಬಹುದು. ಆದರೆ ನಿಯಮ ವಿಧಿ ಏನು ಹೇಳುತ್ತೆ ಅಂದರೆ ಯಜ್ಞಶಿಷ್ಟಾಶಿನಃ ಸಂತಹ ಮುಚ್ಚಂತೆ, ನಿಯಮ ವಿಧಿ ಅಂತ ಹೇಳೋದು. ಏನು ಬೇಕಾದ್ರೆ ತಿನ್ಕೊಂಡು ಜೀವನ ಮಾಡ್ಕೋಬಹುದು, ನಾವು ಶರೀರ ಧರಿಸ್ಕೊಳ್ಬಹುದು, ಸಿಕ್ಕಿದ್ದೆಲ್ಲ ತಿನ್ಕೊಂಡು ಶರೀರ ಧರಿಸ್ಬೋದಲ್ಲ. ಆದರೆ ಶಾಸ್ತ್ರ ಏನು ಹೇಳುತ್ತೆ ಅಂದರೆ ಯಜ್ಞಶಿಷ್ಟವಾದದ್ದನ್ನು ತಿಂದೇ ಶರೀರವನ್ನು ಧರಿಸಬೇಕು ಅನ್ನೋದು ನಿಯಮ ವಿಧಿ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ನಿಯಮ ಕಾರ್ಯ ಐತಿ ನಿಯಮ. ನಿಯಮ ಅಂತ ಹೇಳಿದ್ರೆ ನಿಯಮ ವಿಧಿ ಅನ್ನೋದು ಪೂರ್ವಮೀಮಾಂಸೆಯಲ್ಲಿ ಹೇಳ್ತಾರೆ. ವಿಧಿಗಳಲ್ಲಿ ಅನೇಕ ರೂಪವಿದೆ, ಅದರಲ್ಲಿ ನಿಯಮ ವಿಧಿ ಅನ್ನೋದು ಒಂದು. ಅಪ್ರಾಪ್ತಸ್ಯ ಪ್ರಾಪಕೋ ವಿಧಿ ನಿಯಮ ವಿಧಿ ಅಂತ ಹೇಳಿದ್ರು. ಅನೇಕ ಸಾಧನ ಸಾಧ್ಯ ಅಪ್ರಾಪ್ತಸ್ಯ ಪ್ರಾಪಕೋ ವಿಧಿ. ಒಂದು ಸಾಧ್ಯವಾದದ್ದು ಒಂದು ಯಾವುದನ್ನು ಅಚೀವ್ ಮಾಡಬೇಕು ನಾವು, ಅದಕ್ಕೆ ಅನೇಕ ಸಾಧನಗಳಿದ್ರೆ ಇದನ್ನೇ ಮಾಡಬೇಕು ಅಂತ ಒಂದು ಶಾಸ್ತ್ರ ನಿಯಮಿಸುತ್ತೆ, ಅದಕ್ಕೆ ನಿಯಮ ವಿಧಿ ಅಂತ ಹೆಸರು. ಇಲ್ಲಿಯೂ ಹಾಗೆಯೇ ಶರೀರ ಧಾರಣೆಗೆ ಬೇಕಾದಷ್ಟು ಉಪಾಯಗಳಿರ್ಬೋದು, ಆದರೆ ಯಜ್ಞಶಿಷ್ಟವಾದದ್ದನ್ನು ಸ್ವೀಕರಿಸಿಯೇ ಮಾಡಬೇಕು ಶಾಸ್ತ್ರವು ನಿಯಮ ವಿಧಿಯನ್ನು ತಿಳಿಸುತ್ತೆ. ಅದನ್ನ ಮುಂದೆ ವಿವರಿಸ್ತಾರೆ. ಹೀಗೆ ಸ್ವಲ್ಪ ದೊಡ್ಡದಾಗಿದೆ, ಇದನ್ನ 1 ಗಂಟೆ ಆಗೋಯ್ತು, ಮುಂದೆ ಮುಂದುವರ್ಸೋಣ ಅಂತ ಹೇಳಿ ನಮಸ್ಕಾರ ಅಂತ ಇಲ್ಲಿಗೆ ನಿಲ್ತ್ಕೊಳ್ತೇನೆ. ವ್ಯಾಖ್ಯಾನವನ್ನು ಮುಂದೆ ಇದನ್ನ ಮುಂದುವರಿಸೋಣ. ಯೋಚಿತ ಪದಾಂ ಜೈತ್ಮರುಕ್ಮ ವ್ಯಾಮೋಹತಃ ತರಿತರಾಣಿ ನಾಯಮೇನೆ अस्मद्गुरोर्भगवतोऽस्य देकसिन्धो रामानुजस्य चरणं प्रपद्ये। कवितार्किकसिंहाय कल्याणगुणशालिने
श्रीमते वेंकटेशाय वेदांत गुरवे नमः। श्रीमते निगमांत महादेशिकाय। ओम श्री कृष्ण।